ಕೊಟ್ಟಿದ್ದಾರೆ. ಮಾಹಿತಿ ಕೊಟ್ಟಿದ್ದ ನಂತರ ಏನು ಮಾಡಿದ್ದಾರೆ, ಇವ್ರನ್ನ ಹೊಡೆಯೋದಕ್ಕೆ, ಬೈಯೋದಕ್ಕೆ ಮತ್ತೆ ಆ ರೀತಿ ದೌರ್ಜನ್ಯಗಳನ್ನ ನಡೆಸ್ಕೊಂಡಿದ್ದಾರೆ. ಆ ದೌರ್ಜನ್ಯನ ಖಂಡಿಸಿ ರಾತ್ರಿ 9 ಗಂಟೆಗೆ ಇದೇ ಪೊಲೀಸ್ ಸ್ಟೇಷನ್ಗೆ ಬಂದು ದೂರನ್ನ ಸಲ್ಲಿಸ್ತಾರೆ. ಆ ದೂರನ್ನ ಇವರು ಸ್ವೀಕರಿಸೋದಕ್ಕೆ ಎಷ್ಟು ದಿನ ತಗೊಂಡ್ರಮ್ಮ? 24 hours ತಗೊಂಡಿದ್ದಾರೆ. ಇವತ್ತು ರಾಜ್ಯ ಸರ್ಕಾರದಲ್ಲಿ ಮಹಿಳಾ ಆಯೋಗ ಮತ್ತು ಮಹಿಳಾ ಪೊಲೀಸ್ ಇಲಾಖೆ ಎಲ್ಲವೂ ಕಟ್ಟೋಗಿದೆ, ಏನೋ ಗೊತ್ತಿಲ್ಲ. ಮುಂದಿನ ತಿಳ್ಕೋಬೇಕಾದ್ರೆ ಇದಕ್ಕೆ ಏನು ನಡೆದಿದೆ ಘಟನೆ ಮತ್ತು ಪೊಲೀಸ್ ಸ್ಟೇಷನಲ್ಲಿ ಯಾಕೆ ಇವ್ರನ್ನ ದೂರಿಸ್ತಾರೆ, ತಗೊಂಡಿದ್ದಾದ್ಮೇಲೆ LCR ಹಾಕ್ತಿದ್ದಾರೆ ಅಂತ ಕೇಳೋಣ. ಇವತ್ತು ಏನೆಲ್ಲ ಘಟನೆಗಳು ನಡೀತು, ಇವ್ರು ಯಾವ ರೀತಿ ಸಂತ್ರಸ್ತರು, ಯಾವ ರೀತಿ ಬಂದಿದ್ದಾರೆ, ಪೊಲೀಸ್ ಸ್ಟೇಷನಲ್ಲಿ ಯಾವ ರೀತಿ ಯಾವ್ದಾಗಿದ್ದಾರೆ, ಮತ್ತು ಅವತ್ತು ದೌರ್ಜನ್ಯ ಮಾಡೋದಕ್ಕೆ ಬಂದಿದ್ದಂಥ ಅವ್ರನ್ನ ಯಾವ ರೀತಿ ರಕ್ಷಣೆ ಮಾಡ್ಕೊಂಡಿದ್ದಾರೆ ಅಂತ ಸಂತ್ರಸ್ತ ಎಲ್ಲ ಕೇಳೋಣ. 7 ತಿಂಗಳಿಂದ ಆಶೀರ್ವಾದ ಲೇಡೀಸ್ ಪೀಜಿನಲ್ಲಿ ವಾಸವಾಗಿದ್ದೀನಿ. ಅಲ್ಲಿ ಏನಾಯಿತು ಅಂದರೆ 3ನೇ ತಾರೀಕು 2,500 ನನಗೆ ಕಳೆದೋಗಿದೆ. ಅದನ್ನು ನಾನೇನಂದರೆ PG ಅವರು ಇಬ್ರಾಹಿಂ ಅಂತ ಅವ್ರ ಹತ್ರ ನಾನು ಕಂಪ್ಲೇಂಟ್ ಮಾಡೋಕ್ಕೆ ಹೋದಾಗ ನನಗೆ 2,500 ರೂಪಾಯಿ ಕಳುವಾಗಿದೆ. ನಾನು ಅದನ್ನು ಹೇಳಕ್ಕೆ ಹೋದಾಗ ನನ್ನ ಮೇಲೆ ಏಕದಮ್ ಕೂಗಾಡಿ ಹೊಡೆಯೋಕ್ಕೆ ಬಂದಿದ್ದಾರೆ. ಅದು ಪ್ರಕಾರ ಇಬ್ರಾಹಿಮ್ ಮತ್ತು ಅವ್ರ ಹೆಂಡತಿ ಇವು ಹೊಡೆಯೋಕ್ಕೆ ಬಂದಿರೋದಕ್ಕೆ ಅದು ಎಲ್ಲ ವಿಡಿಯೋ ಫುಟೇಜ್ ಎಲ್ಲ ಇದರಲ್ಲಿದೆ, CCTV ಇದೆ. ಅದಾದ ನಂತರ ನಾನೇನು ಮಾಡಿದ್ದೀನಿ, ವಯಸ್ಸಲ್ಲಿ ಟೀಮ್ಗೆ ಫೋನ್ ಮಾಡಿದ್ದೀನಿ. ಅವರು ಹೆಂಡತಿ ಹೇಳಿದ್ದಾರೆ ನನಗೆ, ಈ ತಕ್ಷಣ PG ಖಾಲಿ ಮಾಡಿದ್ದೀವಿ, ನಿಮಗೆ ಸೇಫ್ಟಿ ಇಲ್ಲ ಅಂದರೆ ನಿಮ್ಮ ರೂಮಲ್ಲಿ ಕ್ಯಾಮ್ರಾ ಹಾಕಿಸ್ಕೊಳ್ಳಿ. ಹೇಗೆ ಹಾಕಿಸ್ಕೊಳ್ಳೋಕ್ಕಾಗುತ್ತೆ? ನಮ್ಮ ರೂಮಲ್ಲಿ ಕ್ಯಾಮ್ರಾ ನಾನು ಹೇಗೆ ಹಾಕಿಸ್ಕೊಳ್ಳೋಕ್ಕಾಗುತ್ತೆ? ಒಂದು ಲೇಡೀಸ್ PGನಲ್ಲಿ ಕ್ಯಾಮ್ರಾ ಅದು ರೂಮಲ್ಲಿ ಹೇಗೆ ಹಾಕಿಸ್ಕೊಳ್ಳೋಕ್ಕಾಗುತ್ತೆ ಅಂತ ನಾನು ಕೇಳಿದಾಗ, ನೀನು ಇವಾಗಲೇ ಬಿಟ್ಟೋಗು, ನೀನು ಸೇಫ್ಟಿ ಇಲ್ಲ ಅಂದರೆ ಬಿಟ್ಟೋಗು ಅಂತ ಹೇಳಿ ನನ್ನ ಮೇಲೆ ತಳ್ಳಾಡಿ ಕೂಗಾಡಿ ಮತ್ತು ಹೊಡೆಯೋಕ್ಕೆ ಬಂದಿದ್ದಾರೆ. ಮತ್ತು ಅದು ಅಸಭ್ಯ ವರ್ತನೆ ಮಾಡಿದ್ದಾರೆ ನನ್ನ ಜೊತೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಹೊಯ್ಸಳ ಟೀಮ್ಗೆ ಫೋನ್ ಮಾಡಿದೆ. ಹೊಯ್ಸಳ 112 ಸದಾಶಿವನಗರದಿಂದ 1 ಅವರ್ ಆದರೂ ನನಗೆ ಯಾವುದೇ ರೀತಿಯಲ್ಲಿ ನನಗೆ ಕೊಟ್ಟಿಲ್ಲ, ಸಪೋರ್ಟ್ ಕೊಟ್ಟಿಲ್ಲ. 112 ಅವರು ಯಾರು ಬಂದಿಲ್ಲ ನನಗೆ ಸಪೋರ್ಟ್ ಕೊಡೋಕ್ಕೆ. ಆಮೇಲೆ ನಾವು ಕಮಿಷನರ್ ಆಫೀಸ್ಗೆ ಫೋನ್ ಮಾಡಿ ಅಲ್ಲಿಂದ ಫೋನ್ ಮಾಡಿದಾಗ ಅವರು ಹೊಯ್ಸಳ ಟೀಮು 1 ಅವರ್ ಬಿಟ್ಟು ಅಲ್ಲಿ ಬಂದಿದೆ. ಅವ್ರು ಬಂದ್ರೂ ಅಲ್ಲಿ ಯಾರನ್ನು ವಿಚಾರಿಸಿಲ್ಲ. ನೀವು ಹೋಗಿ ಯಶವಂತಪುರ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಕ್ಕೆ ನಾನು 4ನೇ ತಾರೀಕು 9:30 ನೈಟ್ಗೆ ಇಲ್ಲಿ ಬಂದು ಯಶವಂತಪುರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ಕೊಟ್ಟರೆ ಇವರು ಯಾವುದೇ ರೀತಿಯಲ್ಲಿ ಯಾವುದೇ ಕ್ರಮ ಕೈಗೊಳ್ದಲೆ, ಅದಕ್ಕೊಂದು ಸೀಲು ಸಿಗ್ನೇಚರ್ ಯಾವುದೇ ಹಾಕ್ದಲೆ 1.5 ಗಂಟೆ ಕಾಲ ನನಗೆ ಇಲ್ಲಿ ಕೂರಿಸಿ ಎಲ್ಲ ಹಾಳು ಮಾಡಿ ನೈಟು 1.5 ಗಂಟೆ ಕಾಲ ನಾನು ಒಂದು ಮಹಿಳಾ ಪೊಲೀಸ್ ಯಾರು ಇಲ್ಲ ಇಲ್ಲಿ, ಮಹಿಳಾ ಪೊಲೀಸ್ ಅನ್ನೋರೇ ಯಾರಿಲ್ಲ. ಒಬ್ಬರು ASI ನಟರಾಜ್ ಮತ್ತು ಒಬ್ಬರು NC ಮತ್ತು NC ಚೇತನ್ ಅನ್ನೋರೊಬ್ರು ಇದ್ರು. ಅವ್ರಿಗೆ ನಾನು ಕೇಳಿದಾಗ ಅವ್ರ ವಿಡಿಯೋನು ನನ್ನ ಹತ್ರ ಇದೆ, ಅವ್ರು ಮಾತಾಡಿರೋದು. ನೀನೊಬ್ಬಳೇ ಅಲ್ಲ ಕಣಮ್ಮ ಇಲ್ಲಿರೋದು, 1,60,00,000 ಇಲ್ಲಿ ಜನಸಂಖ್ಯೆ ಇದ್ದಾರೆ, ಪ್ರೊಟೆಕ್ಷನ್ ಕೊಡೋಕ್ಕಾಗಲ್ಲ, ಹೋಗು ನೀನೇನಾದರೂ ಮಾಡ್ಕೊ ಹೋಗಿ ಅಂತ ನನಗೆ ಏಕವಚನದಲ್ಲಿ ಮಾತಾಡ್ತಿದ್ದಾರೆ. ಹೆಣ್ಣು ಅಂತ ನೋಡ್ದಲ್ಲೇ ಹೋಗಿ ಅಂತ ಮಾತಾಡ್ತಿದ್ದಾರೆ. ನಾನು ಏನು ಹೇಳಿದೆ ಅವರಿಗೆ, ನೀವು ಬಂದು ಒಂದು ಮಾತು ಹೇಳಿ, 1 ತಿಂಗಳು ಇರೋಕ್ಕೆ ನನಗೆ ಜಾಗ ಕೊಡಿಸಿ ಅಂತ ಹೇಳಿದ್ದಕ್ಕೆ ನಾನು ಯಾವುದೇ ರೀತಿಯಲ್ಲಿ ನನಗೆ ರಕ್ಷಣೆ ಮಾಡಿಲ್ಲ. ಪೊಲೀಸ್ ಸ್ಟೇಷನ್, ಯಶವಂತಪುರ ಪೊಲೀಸ್ ಸ್ಟೇಷನ್ನು, ನಟರಾಜ್ ASI ಅನ್ನೋರು. ಅದಕ್ಕೋಸ್ಕರ ನಾನು ಕೇಳಿದ್ದಕ್ಕೆ ಅವರು LCR ಕೊಟ್ಟಿಲ್ಲ. ಆವತ್ತಿನ ಡೇಟಲ್ಲಿ ನನಗೆ ಬರೀ ಸೀಲು ಸೈನ್ ಹಾಕ್ಕೊಡೋಕ್ಕೆ 1.5 ಗಂಟೆ ಕಾಲ ಅವಕಾಶ ತಗೊಂಡಿದ್ದಾರೆ ಅವರು. ನನಗೆ ರಿಸೀವ್ಡ್ ಕಾಪಿ ಕೊಡೋಕ್ಕೆ ನಾನು ಇದು ಮಾಡ್ಕೊಂಡಿದ್ದಕ್ಕೆ, ನೀವು ರಿಸೀವ್ ಮಾಡ್ಕೊಂಡಿದ್ದಕ್ಕೆ ಏನು ಕೊಟ್ಟಿರೋ ಪ್ರೂಫ್ ಕೊಡಿ ಅಂತ ಹೇಳಿದ್ದಕ್ಕೆ 1.5 ಗಂಟೆ ಕಾಲ ವೆಯ್ಟ್ ಮಾಡಿ ಅರ್ಜಿ ಸಲ್ಲಿಸ್ದಂಗೆ ಅದು ಏನಂತ ಹೇಳಿ, ಇಲ್ಲಿ ಕಂಪ್ಯೂಟರ್ ಅವ್ರು ಯಾರು ಇಲ್ಲ, ಕಂಪ್ಯೂಟರ್ ಸಿಸ್ಟಮ್ ಅವರು ಯಾರು ಇಲ್ಲ. ಅದಕ್ಕೋಸ್ಕರ ಸೀಲು ಸೈನ್ ಹಾಕ್ಸ್ಕೊಂತೀವಿ, ನಾಳೆ ಬೆಳಿಗ್ಗೆ ಬರಮ್ಮ, ಹೋಗಮ್ಮ, ನಿಮಗೆ ಪ್ರೊಟೆಕ್ಷನ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ನನ್ನ ಹತ್ರ. ಸರಿ, ಅದಾದ ನಂತರ ಅವ್ರು ಬಂದಿದ್ರು ಅಂತ ಹೇಳಿದ್ರಲ್ಲ, ಓನರ್ ಇಲ್ಲಿಗೇನೆ ಬಂದಿದ್ದ. ಓನರ್ ಆದ ನಂತರ ನಾನು ಕಂಪ್ಲೇಂಟ್ ಕೊಟ್ಟು 24 ಅವರ್ಸ್ ಆದ್ರೂ ಇಲ್ಲಿ ಓನರ್ ಬಂದಿಲ್ಲ. ಮಾರನೇ ದಿನ 5ನೇ ತಾರೀಕು 4:00 ನಾನು ಇಲ್ಲಿ ಬಂದಾಗ ಅಲ್ಲಿ ಒಬ್ರು ಬ್ಲಾಕ್ ಕಲರ್ ಡಬಲ್ ಸ್ಟಾರ್ ಇದ್ರು, ಬ್ಲಾಕ್ ಆಗಿದ್ದಾರೆ ಅವರು, ಡಬಲ್ ಸ್ಟಾರ್ ಇದ್ರು. ಅವ್ರಿಗೆ ಏನಂತ ಹೇಳಿದೆ, ಇಷ್ಟೊತ್ತಾದ್ರೂ ಅವ್ರಿಗೆ ಏನು ಕರ್ಕೊಬಂದು ಒಂದು ವಿಚಾರಣೆ ಮಾಡಿಲ್ಲ, ಏನು ಮಾಡಿಲ್ಲ. ನೈಟೆಲ್ಲ ಆಚೆ ಇದ್ದೀನಿ. ಅವತ್ತು 4ನೇ ತಾರೀಕು ನೈಟ್ ಎಲ್ಲ ನಾನು ಒಂದು ಹೆಣ್ಣಾಗಿ ಆಚೆ ಇದ್ದೀನಿ. PG ಓನರ್ಗೆ ಹೆದರ್ಕೊಂಡು ಹೋಗಿಲ್ಲ. PGಗೆ ನಾನು PG ಓನರ್ಗೆ ಹೆದರ್ಕೊಂಡು ಹೋಗಿಲ್ಲ ನಾನು. ಅದಕ್ಕೋಸ್ಕರ ಇಷ್ಟು ದಿನ 24 ಅವರ್ಸ್ ಆಗಿದೆ, ನೀವೇನು ಆಕ್ಷನ್ ತಗೊಂಡಿಲ್ವಲ್ಲ ಯಾಕೆ ಅಂತ ಕೇಳಿದಾಗ, ನೀನೊಬ್ಬಳೇ ಅಲ್ಲ, ನಾನೇನಂತ ಕೇಳಿದೆ PG ಓನರ್ಗೆ. ಆಮೇಲೆ ಇಲ್ಲಿಂದ ಹೊಯ್ಸಳ ಟೀಮ್ಗೆ ಕರ್ಕೊಂಡು ಬಂದರು. ಅವ್ರಿಗೆ PG ಓನರ್ ಇಬ್ರಾಹಿಂ ಮತ್ತು ಅವ್ರ ಹೆಂಡತಿನ ಕರ್ಸ್ಕೊಂಡ್ಬಂದರು. ಕರೆಸಿದಾಗ ಇಲ್ಲಿ ಬಂದು ನಾನೇನಂತ ಕೇಳಿದೆ, ನಿಮಗೇನು ಆಗಬೇಕು ಅಂತ ಕೇಳಿದ್ರು. ನನಗೇನು ಆಗಬೇಕಾಗಿಲ್ಲ, ನನಗೆ 1 ತಿಂಗಳು ಟೈಮ್ ಕೊಡಿ, ನನಗೆ PG ಜಾಸ್ತಿ ಇದೆ,
ಕೈಲಿ ಅಂತ ಹೇಳಿದಕ್ಕೆ, ಇಲ್ಲ ನಿನ್ನ ಮೇಲೇ ಉಲ್ಟಾ ಕಂಪ್ಲೇಂಟ್ ಕೊಟ್ಟು ನಿನಗೆ ಇವಾಗಲೇ ನನಗೆ ಒಳಗೆ ಹಾಕಿಸ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಕೂಗಾಡಿ ಅವ್ರನ್ನ ಒಳಗಡೆ ಕೂರಿಸ್ಬಿಟ್ಟು ನನ್ನ ಆಚೆ ಮಳೆಯಲ್ಲಿ ನಾನು ಅರ್ಧ ಗಂಟೆ ನೆನೆದಿದ್ದೀನಿ. ಒಳಗಡೆ ಬಾ, ಇಲ್ಲ ಅಂದ್ರೆ ಆಚೆ ಎದ್ದೋಗು ಅಂತ ಎದುರಿಸಿದ್ದಾನೆ ನನಗೆ. ಇಲ್ಲಿ ಕೂತ್ಕೋಬೇಡ, ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೋಬೇಡ, ಆಚೆ ಎದ್ದೋಗು ಅಂತ ನನ್ನ ಎದುರಿಸಿದ್ದಾರೆ. ಅಲ್ಲೇ ಅವರು ಡಬಲ್ ಸ್ಟಾರ್ ಇದ್ದವರು ಕಪ್ಪುಗಿದ್ದಾರೆ, ಮತ್ತೆ ಹೆಸರು ನೋಡಿಲ್ಲ ಮೇಡಮ್ ನಾನು. ಅವರು ಕಪ್ಪುಗಿದ್ರು, ಬೇಕಾದ್ರೆ ನಾನು ಗೊತ್ತಿಡ್ತೀನಿ ಇಲ್ಲಿ ಇದ್ರೆ ಅವ್ರನ್ನ. ಅವ್ರು ಆಚೆ ಎದ್ದೋಗು ಅಂತ ಹೇಳಿದ್ದಾರೆ. ಮತ್ತೆ SI ಕೂಡ ಹೇಳಿದ್ದಾರೆ ಅವ್ರಿಗೆ ಏನು ಬೇಕೋ ಅದು ಮಾಡ್ಕೊಡ್ರಿ ಅಂತ ಹೇಳಿದ್ರು, ಅವ್ರು ಮಾಡಿಕೊಟ್ಟಿಲ್ಲ. ಆಚೆ ಎದ್ದೋಗು, ಅವ್ರ ಹತ್ರ ಏನಾದರೂ ಇಸ್ಕೊಂಡಿರ್ಬೋದು, ಅದಕ್ಕೆ ಅವ್ರು ಸಪೋರ್ಟಾಗಿ ಅವ್ರು ಮಾತಾಡಿದ್ದಾರೆ. ಯಾವುದೇ ರೀತಿ ನಮ್ಗೆ ಏನು ಇದು ಮಾಡಿಲ್ಲ, ನಮ್ಗೆ ಸೇಫ್ಟಿ ಅಂತ ಮಾಡಿಲ್ಲ. ಹೆಣ್ಮಕ್ಳುಗಳೇ ನೋಡ್ತಾ ಇದ್ದೀರಲ್ಲ, ಇವತ್ತು ರಾಜ್ಯದಲ್ಲಿ ಯಾವ ಕೆಟ್ಟ ಭ್ರಷ್ಟ ವ್ಯವಸ್ಥೆ ಇದೆ ಅಂತ ಹೇಳ್ಬಿಟ್ಟು. ಈ ಭ್ರಷ್ಟ ವ್ಯವಸ್ಥೆನಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ. ಹೆಣ್ಮಕ್ಳು ಯಾವುದೇ ತರಹದ ಸೌಲಭ್ಯಗಳ ಪಡೆಯಬೇಕಂತ ಹೇಳಿದ್ರೆ ನಾನಾ ರೀತಿಯ ಅವ್ಯವಸ್ಥೆ ಪಡಿಬೇಕಾಗುತ್ತೆ. ಒಂದು ಮಹಿಳೆಯನ್ನ ಒಂದು ಮಳೆಯಲ್ಲಿ ಕೂಡ ಈ ಪೊಲೀಸ್ ಅಧಿಕಾರಿಗಳು ನಿಂತು ಅವ್ರನ್ನ ಯಾವುದೇ ರೀತಿ ಸೌಜನ್ಯದಿಂದ ನಡೆಸ್ಕೊಂಡಿಲ್ಲ. ಅವ್ರಿಗೆ ಕರ್ತವ್ಯ ಲೋಪ ಮಾಡಿದ್ರು ಪರವಾಗಿಲ್ಲ, ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಈ ಭ್ರಷ್ಟ ವ್ಯವಸ್ಥೆಗೆ ನನ್ನೊಂದು ಧಿಕ್ಕಾರ ಇರಲಿ. ಇವತ್ತು ಮುಂದೆ ನೋಡೋಣ ಬನ್ನಿ ಈ ಅಧಿಕಾರಿ ಯಾವ ರೀತಿ ಅವರು KRS ಪಕ್ಷದಿಂದ ಬಂದಿದ್ದಾರೆ. ಇವತ್ತು ಯಾವ ರೀತಿ ಸಪೋರ್ಟ್ ಕೊಡ್ತಾರೆ, FIR ಮಾಡ್ತಾರೋ, ಅವ್ರನ್ನ ಕರೆಸ್ತಾರೋ, ಇಲ್ಲ ಅವ್ರ ಮೇಲೆ ಕೇಸ್ ಹಾಕ್ತಾರೋ, ಇಲ್ಲ ಅಂತಂದ್ರೆ ಅವ್ರು ಬುಟ್ ತೆಗ್ತಾರ ಅಂತ ನೋಡೋಣ. ಬನ್ನಿ. ಒಂದು ನಿಮಿಷ, ನೀವು KRS ಪಕ್ಷಕ್ಕೆ ಹೆಂಗೆ ಭೇಟಿಯಾಗಿ ಬಂದ್ರೆ ಅದಕ್ಕೆ ಉತ್ತರ ಹೇಳಿ. ಯಾರು ಹೇಳಿದ್ರು ಏನು KRS ಪಕ್ಷಕ್ಕೆ ನಾನು ಬರೋಕ್ಕೆ ಕಾರಣ ಏನಂದರೆ, ನಾನು ಈ ಥರ ಆಗಿದ್ದು ಪ್ರಾಬ್ಲಮ್ ನನ್ನ ಫ್ರೆಂಡ್ ಅಬ್ದುಲ್ ಅಂತ, ಅವ್ರ ಅಪ್ಪನೇ ಇವರು. ನಾನು ಅಪ್ಪ ಅಮ್ಮ ಇದರಲ್ಲೇ ಬೆಳೆದಿರೋದು, ಚಿಕ್ಕವರಿಂದ ಅವರೇ ಸಾಕಿರೋದು ನನಗೆ. ಅವರು ನನಗೆ ಭೇಟಿ ಮಾಡಬೇಕು, ಒಂದು ಹೆಣ್ಣಿಗೆ ರಕ್ಷಣೆ ಇರಬೇಕು ಆಚೆ ಓಡಾಡೋಕ್ಕೆ ಅಂತ ನನ್ನನ್ನು ಕರ್ಕೊಬಂದು ಸೇರಿಸೋ ಕಾರಣ ಮೊಹಮ್ಮದ್ ಶರೀಫ್ ಅಂತ. ಧನ್ಯವಾದಗಳು. ಒಂದು ಮಹಿಳೆಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದೆ. ಇವತ್ತು KRS ಪಕ್ಷ ಯಾವ ರೀತಿ ಮಹಿಳೆಯರಿಗಾಗಲಿ, ಪುರುಷರಿಗಾಗಲಿ, ರೈತರಿಗಾಗಲಿ, ವಿದ್ಯಾರ್ಥಿಗಳಾಗಲಿ ನೊಂದವರ ಜನಪರವಾಗಿ ಸಂಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾ ಇದೆ ಅಂತ ರಾಜ್ಯಾದ್ಯಂತ ನೋಡ್ತಾ ಇದ್ದೀರಾ. ನೀವು ಸಂಕಷ್ಟ ಬಂದಾಗ ವೆಂಕಟರಮಣ ಅನ್ನೋ ಬದಲು ಮೊದಲೇ ಪಕ್ಷಕ್ಕೆ ಸೇರ್ಕೊಳ್ಳಿ. ಈ ಭ್ರಷ್ಟ ಜನರ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಧ್ವನಿ ಎತ್ತಿ ಅಂತ ಕೇಳ್ತಾ ಮುಂದಿನ ಪ್ರೊಸೆಸ್ ಏನಿದೆ ನೋಡೋಣ ಬನ್ನಿ. ಮುಂದೆ ಲೈವ್ ಮಾಡೋದಾ? ಕಂಟಿನ್ಯೂಷನ್ ಲೈವ್ ಇಟ್ಕೊಳಕ್ ಭಯನಾ? ಏನು ಭಯ ಏನಕ್ಕೆ? ಅಲ್ಲ ನಮ್ಮ KRS ಪಕ್ಷ ಸೈನಿಕ ಮೇಡಮ್ ನಾವು. ಅಲ್ಲ ಬನ್ನಿ ಮೇಡಮ್. ಜೊತೆಗೆ ಯಾವ ಕಡೆ ಇದ್ದಾರೆ? ಆಶಾ ಮೇಡಮ್ ನಟರಾಜನವರು ಲೆಡ್ಜರ್ ಎಂಟ್ರ್ ಮಾಡಿ ಹೋಗಿದ ತಕ್ಷಣ ಲೆಡ್ಜರ್ ಎಂಟ್ರ್ ಮಾಡಿ ಮೇಡಮ್. ಲೆಡ್ಜರ್ ಬುಕ್ ಎಂಟ್ರಿ ಮಾಡಿ. ಲೆಡ್ಜರ್ ಎಂಟ್ರಿ ಮಾಡಬೇಕು ಒಂದು. ಏನು ತೊಂದರೆ ಇಲ್ಲ, ಏನು ತೊಂದರೆ ಗೊತ್ತಿಲ್ಲ. ಇದು ಇವಾಗ ಅಡ್ರೆಸ್ ಹಾಕಿ, ಆಫೀಸ್ ಅಡ್ರೆಸ್. ಸರ್ ನಾನು ಹೇಳಿ 888. ಕಂಪ್ಲೇಂಟ್ ಇತ್ತು, ವಿಚಾರಣೆ ಮಾಡಕ್ಕೆ ಬಂದಿದ್ದೀನಿ. ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ KRS ಘಟಕದ ಅಧ್ಯಕ್ಷೆ, ರಾಜ್ಯಾಧ್ಯಕ್ಷೆ. ಇಟ್ಕೊಳ್ತೀನಿ. ನಮಸ್ಕಾರ.
ಹೆಸರು ಆಶಾ ಗಿರೀಶ್ ಅಂತ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷ KRS ಪಾಟೀಲ. ಹಾ, ಐಶ್ವರ್ಯ ಅಂತ ಬಿಟ್ಟು ನಮ್ಮ ಪಕ್ಷಕ್ಕೆ ನೂತನವಾಗಿ ಜಾಯ್ನ್ ಆದ್ರೂ ಕಾರಣ ಅಂತ ಹೇಳಿದ್ರೆ ಯಶವಂತಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರು ಕೊಟ್ಟಿದ್ದ ಮಹಿಳಾ ದೌರ್ಜನ್ಯದ ಮೇಲೆ ಯಾವುದೇ ರೀತಿ FIR ಹಾಕಿಲ್ಲ, ಮತ್ತೆ ಅವ್ರನ್ನ ಕರೆಸಿ ನನಗೆ ನ್ಯಾಯ ಒದಗಿಸ್ಕೊಟ್ಟಿಲ್ಲ ಅಂತ ಹೇಳಿದ್ರು. ಕಾರಣ ತಿಳ್ಕೋಬೋದಾ ಸರ್? ಅವ್ರನ್ನೇ ಕೇಳ್ಬಿಡಿ ಕರ್ಸಿಲ್ವಾ ಅಂತ. ಅವರು ಏನ್ ನಡೀತು ಅಂತ ಮತ್ತೆ ಇನ್ನೊಮ್ಮೆ ಹೇಳಪ್ಪ. ಕರ್ಸಿದ್ರು ಅಂತ ಹೇಳಿದ್ರೆ ಕರ್ಸಿದ್ರು ಮೇಡಮ್, ಅವ್ರು ಯಾವ್ದಕ್ಕೂ ಒಪ್ಕೊಂಡ್ರೆ ನನಗೆ ಹೊಡಿಯಕ್ ಬಂದು ಅವ್ರ ಪಾಡಿ ಹೊರಗೋಗಿದ್ರು. ನನ್ ಮುಂದೆ ಅವ್ರು ಒಪ್ಕೊಂಡ್ರಲ್ಲಮ್ಮ. 1 ತಿಂಗಳಾದ್ರೆ 2 ತಿಂಗಳಲ್ಲಿ ಇಲ್ಲ ಮೇಡಮ್, ಆಮೇಲೆ ಒಪ್ಕೊಂಡಿಲ್ಲ ಮೇಡಮ್. ಬೇಕಾದ್ರೆ ನಾವು ಈಗ ಈಗ ಆಯ್ತಮ್ಮ, ಈಗ ನಿಮ್ಗೆ ಏನ್ ನ್ಯಾಯ ಬೇಕು ಹೇಳಮ್ಮ. ಅವತ್ತು ಒಂದ್ ನಿಮಿಷ ಇರಿ ನಡೆದಿದ್ದನ್ನ ನೀವು ಕೇಳಿಸ್ಕೊಂಬಿಡಿ, ಆಮೇಲೆ ನೀವು ಮಾತಾಡಿ. ಅವತ್ತು ರಾತ್ರಿ ನೀವು ಇಲ್ಲೇ ಕೂತಿದ್ದಲ್ಲಮ್ಮ. ಹೌದು. ಕೇಳಿ ಆಮೇಲೆ ನಿಮ್ ಮಾತು ನಾವು ಕೇಳಿದ್ವಿ. ಸುಮ್ಮನೆ ಮತ್ತೆ ಭಯ ಹಾಕ್ಬೇಡಿ. ನಿಮ್ ಜೊತೆಲಿ ಯಾರು ಬಂದಿದ್ರು? ನನ್ನ ಫ್ರೆಂಡು ಬಂದಿದ್ರಲ್ಲ. ನಾನೇನ್ ಕೇಳ್ದೆ ನಿಮ್ಗೆ? ಅದೇ ನಿಮಗೆ ಏನಾದ್ರು ಬೇಕು ನಮ್ಮಿಂದ ಏನಾಗ್ಬೇಕು ಸಹಾಯ ಕೇಳಿ ನಾವು ಮಾಡ್ತೀವಿ ಅಂತ ಕೇಳಿದ್ವಿ. ನೀವೇನಂದ್ರೆ ಅದಕ್ಕೆ? ಆಯ್ತು ಓಕೆ ಅಂತ ನಾನು ಅಲ್ಲ ಏನ್ ಕರೆಕ್ಟ್ ಆಗಿ ಹೇಳಿ. ಅದೇ ನಾನು ಅಲ್ಲಿ ಇರಿ ಕಳಿಸ್ತೀನಿ. ಇರಿ, ಇವ್ರೇನಂದ್ರು ನಾವು ಅಲ್ಲಿ ಇರಲ್ಲ ಸರ್, ನಮ್ಗೆ ಇಷ್ಟ ಇಲ್ಲ, ಅದು ನಾವು ಇರ್ಲಿಕ್ಕೆ ಅಲ್ಲಿ ಇಷ್ಟ ಇಲ್ಲ, ನಾವು ಖಾಲಿ ಮಾಡ್ಕೊಂಡು ಹೋಗ್ತೀವಿ. ಈಗ ಸದ್ಯಕ್ಕೆ ನಾವು ಒಂದ್ ಸ್ವಲ್ಪ ಲಗೇಜ್ ತಗೊಂಡು ಹೋಗ್ತೀವಿ, ಆಮೇಲೆ ಬಂದು ರೂಮ್ ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಜನ ಇರಿ. ಪೂರ್ತಿ ಮಾತು ಕೇಳಿಸ್ಕೊಡಿ, ಆಮೇಲೆ ಮಾತಾಡಿ. ಹೊಯ್ಸಳ ಕಳ್ಸ್ಕೊಡ್ತಾರೆ ನಿಮ್ ಜೊತೆಲಿ. ನೀವು ಹೋಗಿ ಬಟ್ಟೆ ತಗೊಂಡ್ರ? ನೀವು ಅಲ್ಲಿಂದ ಹೋದ್ರ? ಆಮೇಲೆ ಮತ್ತೆ ಏನೋ ಸ್ಟೇಷನ್ ಬಂದಿದ್ರ? ಮತ್ತೆ ಸ್ಟೇಷನ್ ಯಾವತ್ತು ಬಂದ್ರಿ? ಅವತ್ತೇ ನೀವು ಹೋದ್ಮೇಲೆ ನಾನು ಇಲ್ಲಿ ಬಂದೆ. ಎಲ್ಲಿಗೆ? ನೀವು ಹಂಗೆ ಗಾಡಿ ಮೂವ್ ಮಾಡ್ಬೇಕಾದ್ರೆ ನಾವು ಅವತ್ತು ನಾನು ಇದ್ದಾಗ ಅದನ್ನ ಏನಾಯ್ತು ಹೇಳ್ಬೋದಿತ್ತಲ್ಲ. ನೀವ್ ಇದ್ದಾಗ ಎಲ್ಲ ಒಪ್ಕೊಂಡು ಆಮೇಲೆ ಇನ್ನ ಉಲ್ಟಾ ಹೊಡೆದ್ರು ಇಲ್ಲಿ ಪೊಲೀಸ್. ಅದಲ್ಲಮ್ಮ, ರಾತ್ರಿ 1 ಗಂಟೆ ನಾನು ನಿಮ್ಗೆ ಇಲ್ಲಿ ಕೂರ್ಸ್ಕೊಟ್ಟೆ ಮಾತಾಡ್ನಲ್ಲ. ಹೌದು ಸರ್. ಅವತ್ತು ನೀವೆಲ್ಲ ಆಯ್ತು, ನಾವ್ ಇಷ್ಟೇ, ನಾವು ಏನಿದೆ ನಮ್ ಲಗೇಜ್ ತಗೊಂಡು ಹೋಗ್ತೀವಿ ಸರ್ ಆಮೇಲೆ ಅಂತ ಹೇಳಿದ್ರು. ಮತ್ತೆ ಅವ್ರನ್ನ ಕಳ್ಸಿ ನಾನು FIR ಮಾಡಿ ಅಂತ ಹೇಳಿದ್ದೀನಿ. ಸೀಲು ಹಾಕಿದ್ರು ಸೈನ್. ಅದು ಅಟ್ನಾಮೆಂಟ್ ಕೊಟ್ಟಿದಾರಲ್ಲ ನಿಮ್ಗೆ? ಅಡ್ವರ್ಟೈಸ್ಮೆಂಟ್ ಸರ್ ಯಾವತ್ತಿನ ಕೊಟ್ಟಿದ್ದಾರೆ ನನಗೆ? ನಾನು ಕೊಟ್ಟಿರೋದು 4ನೇ ತಾರೀಕು ಕಂಪ್ಲೇಂಟ್ 9:30ಗೆ. 5ನೇ ತಾರೀಕು 4:15 ಕೊಟ್ಟಿದ್ದಾರೆ, ಅದೇ ಡೇಟಿಗೆ ಕೊಟ್ಟಿದ್ದಾರೆ. ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು ಅವತ್ತು, ಅಂದ್ರೆ NCR ಇದು ಕೊಟ್ಟಿರೋದು. ಅದು 1:15 ಗಂಟೆಗೆ ಕೂರಿಸ್ಕೊಂಡು ನನಗೆ ಅವತ್ತಿನ ದಿನ ಸೀಲು ಸೈನ್ ಹಾಕೊಟ್ಟಿರೋದು. ಇದು ಏನು ಕೊಟ್ಟಿರೋದಂದ್ರೆ ಇಲ್ಲಿ ನೀವು ಏನು ನಿಮ್ಗೆ ಒಬ್ರಿಗೂ ಪ್ರೊಟೆಕ್ಷನ್ ಕೊಡಕ್ಕಾಗಲ್ಲ, ಹೋಗು ನೀನು ಎಲ್ಲಾದ್ರೂ ಅಂತ ಹೇಳ್ಬಿಟ್ಟು ಹೇಳಿ ನಟರಾಜ್ ಸರ್ ಅಂತ ಹೇಳ್ಬಿಟ್ಟು ASI ಮತ್ತೆ ಚೇತನ್ ಅವರು ಅಂತ ಹೇಳಿದ್ರು. ಅವ್ರು ನಿನ್ಗೆ ಒಬ್ರಿಗೂ ಪ್ರೊಟೆಕ್ಷನ್ ಕೊಡಕ್ಕಾಗಲ್ಲ, 1,60,000 ಇದ್ದಾರೆ, ನೀನೇನ್ ಮಾಡ್ಕತ್ತೀಯ ಮಾಡ್ಕೋ ಹೋಗು ಅಂತ ನನಗೆ ಎದುರಿಸ್ಬಿಟ್ಟು ಕಳ್ಸಿದ್ರು ಅವತ್ತಿನ ನೈಟ್. ಅವತ್ತಿನ ನೈಟು ಇದು ಬರೀ ಸೀಲು 1:15 ಗಂಟೆ ಕಾಲ ಕೂರಿಸಿ ನನಗೆ ಸೀಲು ಸಿಗ್ನೇಚರ್ ನಾನು ಅದ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಇದು ಕೊಟ್ಟಿರೋದು. ಅವರಿಗೆ ಅದು ವಿಡಿಯೋ ನನ್ನ ಹತ್ರ ಇದೆ ಸರಿನಾ. ಅದಾದ್ಮೇಲೆ ಅವ್ರಿಗೆ ಕೇಳಿದ್ದು ಮಾರನೇ ದಿನ ನಾವು ಆಯ್ತು. ಅದಾದ್ಮೇಲೆ ನಾವು ಹೋಗ್ಬಿಟ್ವಿ. ಅವ್ರನ್ನ ಕರ್ಸಿಲ್ಲ, ವಿಚಾರಣೆ ಮಾಡಿಲ್ಲ, ಯಾವ್ದೇ ರೀತಿ ಏನು ಮಾಡಿಲ್ಲ, ನಾವು ಹೋಗ್ಬಿಟ್ವಾ. ಅವತ್ತಿನ ದಿನ ಎಲ್ಲ ನಾನು ನೈಟು ಆಚೆ ಇದ್ದೀನಿ. ಮಾರನೇ ದಿನ ಏನ ಮಾಡಿದೆ, ಏನು ಫೋನ್ ಬಂದಿಲ್ಲ, ಇದು ಸ್ಟೇಷನ್ ಕಡೆಯಿಂದ ಫೋನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಎಲ್ಲಿ ಹೋಗಿದ್ವಿ, ಕಮಿಷನರ್ ಆಫೀಸ್ಗೆ ಹೋಗಿದ್ದೆ ನಾನು. ಅಲ್ಲಿಂದ ಹೋಗಿ ಫಸ್ಟ್ DCP ಮೀಟ್ ಮಾಡಿ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ತಗೊಂಡು ನಾನು ಮತ್ತೆ ಅವ್ರ ನಟರಾಜ್ ಮತ್ತೆ ಅವರು ಚೇತನ್ ಅವ್ರ ಪ್ರಕಾರನೂ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಅವ್ರು ಯಾವ್ದೇ ರೀತಿ ನನಗೆ ರಕ್ಷಣೆ ಕೊಟ್ಟಿಲ್ಲ ಅಂತ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೆ. ಅದನ್ನ ರಿಸೀವ್ ಮಾಡ್ಕೊಂಡು ಇಲ್ಲಿ ಸೀಲ್ ಹಾಕಿದ್ದಾರೆ. ಅದು ಯಾರು? ಕಮಿಷನರ್ ಸರ್ ಕಡೆಯಿಂದ. ಅವರು ಅಲ್ಲಿ ಒಬ್ರು ಇದ್ರು, ಕಮಿಷನರ್ ಸರ್ ಮೀಟ್ ಮಾಡೋಕ್ಕಾಗಿಲ್ಲ, ಅಲ್ಲಿ ಒಬ್ರು ಮೇಡಮ್ ಇದ್ರು. ಅವ್ರು ಏನ್ ಮಾಡಿದ್ರು, DCP ಸರ್ ಅಲ್ಲೇ ಇದ್ದಾರೆ ಸೆಕೆಂಡ್ ಫ್ಲೋರ್ ಅಲ್ಲಿ, ಅಲ್ಲಿ ಹೋಗಿ ಮಾತಾಡಿ ಅಂತ ಹೇಳಿದಕ್ಕೆ ನಾನು ಇಲ್ಲಿ ಬಂದು ಮಾತಾಡಿದಕ್ಕೆ DCP ಸರ್ ಇಲ್ಲಿ ಫೋನ್ ಮಾಡಿ, ಅಲ್ಲಿ ಯಾರೋ ಕಾನ್ಸ್ಟೇಬಲ್ ಯಾರು ಇದ್ರು, ಫೋನ್ ಮಾಡಿ ಬರ್ತಾ ಇದ್ದಾರೆ, ಅವರಿಗೆ ಏನಿದೆ ಇಶ್ಯೂ ಮಾಡಿ ಅಂತ ಹೇಳಿದ್ರು. ಅಲ್ಲಿ ಕಪ್ಪು ಒಬ್ರು ಡಬಲ್ ಸ್ಟಾರ್ ಇದ್ರು, ಅವ್ರ ಹೆಸರು ನನ್ಗೆ ಏನು ಅಂತ ಗೊತ್ತಿಲ್ಲ. ಅವ್ರಿದ್ದವ್ರು ಏನಂತ ಕೇಳಿದ್ರು ನನಗೆ. ಅವ್ರನ್ನ ವಯಸ್ಸಾಳ ನಾನು ಬಂದು ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಅವ್ರನ್ನ ವಯಸ್ಸಾಳ ಹೋಗಿ ನಾವೇ ಹೋಗಿ ಕರ್ಕೊಂಡು ವಯಸ್ಸಾಳ ಜೊತೆ ನಾವೇ ಹೋಗಿ ಅವ್ರನ್ನ ಕರ್ಕೊಂಡ್ ಬಂದ್ವಿ. ಫಸ್ಟ್ ಏನ್ ಅಂದ್ರು, ಬರಲ್ಲ ನಾನು ಯಾಕೆ ಬರ್ಬೇಕು ಅಲ್ಲಿ ಅಂತ ಕೇಳಿದ್ರು. ಯಾರು ಅಲ್ಲಿ ಆಶೀರ್ವಾದ್ ಲೇಡೀಸ್ PG ಓನರ್ ಇಬ್ರಾಹಿಂ. ಆಮೇಲೆ ಯಾರಿಗೋ ಫೋನ್ ಕೊಟ್ರು, ಫೋನ್ ಮಾಡಿ ಕೊಟ್ಟಾಗ ಸರಿ ನಾನು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊಯ್ಸಳ PG ಅವರು ಬಂದ್ರು ಇಲ್ಲಿ. ಹೊಯ್ಸಳ PG ಅಂತೀನಿ, ಆಶೀರ್ವಾದ್ ಲೇಡೀಸ್ PG ಅಂತ ಓನರ್ ಬಂದ್ರು ಇಲ್ಲಿ. ಲೇಡೀಸ್ PG ಅವ್ರು ಬಂದ್ಮೇಲೆ ನಿಮಗೆ ಏನಾಗ್ಬೇಕು, ರಕ್ಷಣೆ ಏನ್ ಬೇಕು ಅಂತ ಕೇಳಿದಾಗ ಅವ್ರು ಡಬಲ್ ಸ್ಟಾರ್ ಇದ್ದವ್ರು ನಾನೇನ್ ಹೇಳಿದೆ, ನನಗೆ 1 ತಿಂಗಳು ಇರಕ್ಕೆ ಟೈಮ್ ಕೊಡಿ, ಅದಕ್ಕೆ ಅವ್ರ ಕಡೆಯಿಂದ ಮುಚ್ಚಳಿಕೆ ಪತ್ರ ಬರ್ಕೊಡಿ, ನನಗೇನು ಆಗದೆ ಇರೋ ತರ. ನನಗೆ ಇವಾಗ ತಪ್ಪು
ದೌರ್ಜನ್ಯ ಮಾಡಿದ್ಮೇಲೆ FIR ಕೇಸಸ್ ಹಾಕ್ಬೇಕಾಗಿರುವಂತದ್ದು ಮಾಡಿದ್ರೆ ಅವ್ರ ಮುಚ್ಚಳಿಕೆ ಯಾಕಬೇಕಾಯ್ತು? ಮಹಿಳಾ ರಕ್ಷಣಾ ಒಂದು ನನಗೆ ಏನ್ ಮಾಡ್ಬೇಕು ಅಂತ ಪ್ರೊಟೆಕ್ಷನ್ ಗೆ ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು ಸಾಂತ್ವನವಿರುತ್ತೆ. ಸಾಂತ್ವನ ಕೇಂದ್ರಗಳಿಗೂ ಕಳಿಸಬಹುದು, ಪೊಲೀಸ್ ಸ್ಟೇಷನ್ ಗೆ ಪ್ರೊಸೀಜರ್ಸ್ ಇರುತ್ತೆ. ಈ ಕರ್ತವ್ಯ ಏನು ಮಾಡಿದ್ವಲ್ಲ ಮೇಡಮ್, ಅವತ್ ನನ್ಗೆ 9:30 ನೈಟ್ ಅಲ್ಲಿ ಬಂದಿದ್ದು. ಒಂದ್ ತಿಂಗಳಲ್ಲಿ ಇರ್ತೀವಿ ಅಂತ ಹೇಳಿದೆ. ಒಂದ್ ತಿಂಗಳು ಮುಚ್ಚಳಿಕೆ ಪತ್ರ ಇಲ್ಲ, ಒಪ್ಕೊಂಡಿಲ್ಲ. ಮುಚ್ಚಳಿಕೆ ಪತ್ರ ಬರ್ಸ್ಕೊಡಿ ಅಂತ ಹೇಳ್ದೆ ನಾನು. ಇಲ್ಲ ಆಗಲ್ಲ ಕಣಮ್ಮ, ಡಬಲ್ ಸ್ಟಾರ್ ಇದ್ದವರು ಆಗಲ್ಲ ಕಣಮ್ಮ, ಆಗಲ್ಲ, ಈಗೆಲ್ಲ ಮಾಡಿದ್ರೆ ನಿನ್ ಮೇಲೆ ಕೇಸ್ ಹಾಕಿ ಒಳಗಡೆ ಕಳಿಸ್ತೀವಿ. ಮಂಜುನಾಥ್ ಸರ್, ಈಗ ನೀವು ಮಹಿಳೆ ಬಂದಿದ ತಕ್ಷಣ ಸೌಜನ್ಯ ದಿನ ನಡೆಸ್ಕೊಳ್ದೇ ಇರುವಂತದ್ದು, ಅವ್ರಿಗೆ ಬಂದ್ಮೇಲೆ ಇಷ್ಟು ಅವರ್ ಅಂತ ಕಾಯಿಸ್ಕೊಂಡಿರುವಂತದ್ದು, ಮಧ್ಯ ಅಂದ್ರೆ ರಾತ್ರಿ 9:30 ಬಂದಿರೋದಂತೆ. ಪೊಲೀಸಲ್ಲಿ ಲೇಡೀಸ್ ಪೊಲೀಸ್ ಕೂಡ ಇಲ್ಲ. ಎರಡನೇದು, ಮತ್ತೆ ಇಲ್ಲಿ ನಿಮ್ಮ ಪೊಲೀಸ್ ಅಧಿಕಾರಿಗಳು ಸೌಜನ್ಯ ದಿನ ನಡೆಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲಿ ಇರಬೇಕು ಸರ್? ಇವನ್ ಆಗಲಿ ಮಹಿಳಾ ಆಯೋಗದಲ್ಲಿ ಅವ್ರನ್ನ ಅವ್ರಿಗೆ ಅಡ್ವೈಸ್ ಗೊತ್ತಿರಲಿಲ್ಲೇನೋ ಗೊತ್ತಿಲ್ಲ. ನೆಕ್ಸ್ಟ್ ಏನಂತ ಹೇಳಿದ್ರೆ, ಈಗ ಅವ್ರಿಗೆ ಸಾಂತ್ವನ ಕೇಂದ್ರಗಳು ಕಳ್ಸಕ್ಕಾಗಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಕರೆಸಿ ಈ ತರ ಮುಚ್ಚಳಿಕೆ ಕಳಿಸ್ತಾ ಇದ್ರೆ ಮಹಿಳೆಯರ ಮೇಲೆ ದೌರ್ಜನ್ಯ ಎಲ್ಲಿ ನಿಲ್ಲುತ್ತೆ ಸರ್? ಈಗ ಅವ್ರು ಹೇಳ್ತಾ ಇದಾರೆ, ಅವ್ರು ಬಂದ್ಮೇಲೆ ಓಕೆ ಅವ್ರಿಗೆ ಅಡ್ವೈಸ್ ಮಾಡ್ಬಿಟ್ಟು ಒಂದು ತಿಂಗಳು ಅಲ್ಲಿ ಇರೋದಕ್ಕೆ ಇದ್ ಮಾಡ್ಕೊಂಡು ಮುಚ್ಚಳಿಕೆ ಬರ್ಸ್ಕೊಂಡ್ರೆ ದೌರ್ಜನ್ಯ ಮಾಡಿದ್ಮೇಲೆ ಅವ್ರ ಮೇಲೆ ಕೇಸಸ್ ಆಗಿಲ್ಲ ಅಥವಾ ಅವ್ರಿಗೆ ಶಿಕ್ಷೆ ಆಗಿಲ್ಲ, ಅವ್ರಿಗೆ ದಂಡ ಆಗಿಲ್ಲ ನಿಮಿಷ ಅವ್ರು FIR ಕೊಟ್ಟಿರೋದು FIR ಮಾಡ್ತೀವಿ. ಅವ್ರು ಹೇಳ್ತಿದ್ರಲ್ಲ ಸರ್, ನೋಡಿ ಒಂದ್ ನಿಮಿಷ ಕೊಟ್ಟಿರೋ ಕಂಪ್ಲೇಂಟ್ ಇಲ್ಲೇ ಇರುತ್ತೆ ನೋಡಿ. ಕೊಟ್ಟಿರೋ ಕಂಪ್ಲೇಂಟ್ ಒಂದ್ ನಿಮಿಷ ಸ್ವಲ್ಪ ನೀವು ಪೂರ್ತಿ ಓದ್ಕೊಳ್ಳಿ. ಕಾರ್ನಿಜೆನ್ಸ್ ಇದ್ರೆ ಕಾರ್ನಿಜೆನ್ಸ್ ತಗೊಳ್ತೀವಿ, ಆಯ್ತಾ? ನಾನ್ ಕಾರ್ನಿಜೆನ್ಸ್ ಇದ್ದಾಗ NCR ಅಂತ ಮಾಡಿರ್ತೀವಿ, ಆಯ್ತಾ? ಕೊಡ್ಲಿ, ಕಾರ್ನಿಜೆನ್ಸ್ ಕೊಟ್ಟರೆ FIR ಮಾಡ್ತೀವಿ, ನಾವು ಮಾಡಲ್ಲ ಅಂತ ಹೇಳಿಲ್ವಲ್ಲ. ಸರ್, ಇಲ್ಲಿ FIR ತಗೊಳ್ಳೋದಕ್ಕೆ ಒಬ್ರು ಇಲ್ವಾ ಸರ್? ಅವ್ರಿಗೆ ಬರೆಯೋದಕ್ಕೆ ಬರಲ್ಲ ಅಂತ ಅಡ್ವೈಸ್ ಮಾಡೋದಕ್ಕೆ, ಮಹಿಳೆಯರಿಗೆ ಆಗ್ಲಿ ಯಾರ ಸಂತ್ರಸ್ತರಿಗೆ ಓದೋದಕ್ಕೆ ಬರೆಯೋದಕ್ಕೆ ಮತ್ತೆ ಕಾನೂನು ಬಗ್ಗೆ ಗೊತ್ತಿಲ್ದಿಲ್ಲ ಇರೋರಿಗೆ ಅವ್ರು ಆತರ ಹೇಳಿದ್ರೆ ನಾವು ಇದ್ ಮಾಡ್ತೀವಿ. ಅವರೇ ಬರ್ಕೊಟ್ಟಿದಾರಲ್ಲ, ಓದ್ಲಿಕ್ಕೆ ಬರುತ್ತೆ, ಬರ್ಲಿಕ್ಕೆ ಬರುತ್ತೆ. ಅವರೇ ಸ್ವತಃ ಬರ್ಕೊಟ್ಟಿರೋದಲ್ಲ, ಇಲ್ಲ ನಮ್ಮವ್ರು ಯಾರು ಬರ್ಕೊಂಡಿದಾರ? ಏನೋ ಕ್ರಮ ಕೈಗೊಳ್ಳಬೇಕೆಂದು ಅಂತ ಹಾಕಿದ್ದಾರೆ. ಹೌದಮ್ಮ, ಕಾನೂನು ಕ್ರಮ ಅಂತ ಬರೆದಿದ್ದಾರೆ ಲಾಸ್ಟ್ಗೆ. ಅದೇ ಓವರ್ ಆಲ್ ಮ್ಯಾಟರ್ ಅಲ್ಲಿ ಅದು FIR ಮಾಡುವಂತ ಕಂಟೆಂಟ್ ಇಲ್ಲದೆ ಇದ್ದಾಗ ಏನಿರುತ್ತೆ? ಕಾಗ್ನಿಜೆನ್ಸ್ ಇದ್ದಾಗ ಕಾಗ್ನಿಜೆನ್ಸ್ ಅಪಲ್ಸ್ ಮಾಡ್ಕೊಳ್ತೀವಿ, ನಾನ್ ಕಾಗ್ನಿಜೆನ್ಸ್ ಇದ್ದಾಗ NCR ಅಂತ ಮಾಡಿದ್ದಾರೆ. ಅವ್ರು ಹೇಳ್ತಿರೋದು ಕೇಳಿಸ್ತಾ ಇಲ್ಲ ಮೇಡಮ್. ಅದ್ರಲ್ಲಿ ಒಂದೇ ಒಂದು ಸೆಂಟೆನ್ಸ್ ನೀವು FIR ಮಾಡಿ ಅಂತ ಹಾಕಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ FIR ಮಾಡಿ ಅಂತ ಬಡ್ ಮಾತ್ರ FIR ಮಾಡ್ಲಿಕ್ಕಾಗಲಿಲ್ಲ, ಅರ್ಥ ಮಾಡ್ಕೊಳ್ಳಿ. ಟೋಟಲ್ ಮ್ಯಾಟರ್ ಅಲ್ಲಿ ಕೇಸ್ ಮಾಡುವಂತ ಅಂಶಗಳು ಇರಬೇಕು, ಆಯ್ತಾ? ಆತರ ಇದ್ದಾಗ ಅದನ್ನ FIR ಮಾಡ್ತೀವಿ. ಅವ್ರು ಜಸ್ಟ್ ಇದೇ ವರ್ಡೇ ಸಾಕು, ಕಾನೂನು ಕ್ರಮ ಕೈಗೊಳ್ಳಿ, ಆಯ್ತಾ? ಅದರಲ್ಲಿ FIR ಮಾಡುವಂತ ಅಂಶಗಳು ಕಂಡು ಬಂದ್ರೆ FIR ಮಾಡ್ತಾರೆ. ಇಲ್ಲ ಆತರ ಏನು ಕಂಡು ಬಂದ್ರೆ ಅಂತದ್ದು ಅಂಶಗಳು ಇಲ್ಲದೆ ಇದ್ದಾಗ NCR ಅಂತ ಮಾಡ್ತಾರೆ. ಸೊ ಈಗ NCR ಮಾಡಿದ್ದಾರೆ. ಇಲ್ಲ ಈಗ ಇದು ಸರಿ ಹೋಗ್ಲಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡ್ಲಿ, FIR ಮಾಡ್ತೀವಿ. ನಾವೇನ್ ಬೇಡ ಅಂತ ಏನೋ ಮಾಡಲ್ಲ ಅಂತ ಹೇಳಿಲ್ವಲ್ಲ. ಸರಿ ಹೋಗಿಲ್ಲ ಅಂತಲ್ಲ ಸರ್. ರಕ್ಷಕರು ನಮ್ಮ ತಮ್ಮ ಹೆಸರೇನಂದ್ರೆ ಆಶಾ ವೀರೇಶ್. ನಾವೊಂದು ಹೇಳ್ತೀನಿ ಕೇಳಿ. ಈಗ ಗಡಿಬಿಡಿಯಲ್ಲಿ ಏನೋ ಒಂದು ಇದಾಗಿರುತ್ತೆ, ಏನೋ ಬರ್ಕೊಟ್ಟಿರ್ತಾರೆ. ಇಲ್ಲ ಅವತ್ತು ನಾನು ಗಡಿಬಿಡಿಯಲ್ಲಿ ಏನೋ ನಮ್ಗೆ ಮಿಸ್ ಆಯ್ತು, ಇಲ್ಲ ಆಕ್ಚುಲಿ ಅವತ್ತು ಹಿಂಗಾಗಿತ್ತು, ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ನಾವು ಈಗಲೂ ತಗೊಳ್ತೀವಿ. ನಾವೇನ್ ಬೇಡ ಅಂತ ಹೇಳಿರ್ಬೋದು. ನೀವು ತಗೊಳ್ತೀರ ಸರ್, ಅದಕ್ಕೆ ನಾವು ಬಂದಿರೋದು. ನೀವು ನಮ್ಮ ರಕ್ಷಕರಾಗಿದ್ದಾಗ ಅವರು ರಕ್ಷಣೆ ಕೊಡ್ಬೇಕಾಗಿರೋದು. ಅವರು ಶಿಕ್ಷಕರನ್ನ ಏನ್ ಮಾಡಿದ್ರಿ ನೀವು? ರಕ್ಷಣೆ ಮಾಡಿದಾಗ ನಮ್ಮಂತ ದೌರ್ಜನ್ಯಕ್ಕೊಳಗಾಗಿರೋ ಮಹಿಳೆಯರು ಯಾವ ರೀತಿ ಗೊತ್ತಾಗಿಲ್ಲ. ಓಕೆ, ನೀವು ಬಂದಾಗ ಇವ್ರಿಗೆ ಶಿಕ್ಷೆ ಕೊಡ್ಬೇಕಾ ಅಥವಾ ನಿಮಗೆ ಅಟ್ಲೀಸ್ಟ್ ಇದ್ರ ಪ್ರಕಾರ ನೀವು ಶಿಕ್ಷೆ ಕೊಡಲೇಬೇಕಾಗಿತ್ತು? ನೀವು ಯಾರಿಗಾದ್ರೂ ಆಗಿರ್ಲಿ, ನಾವು ಹೇಳ್ತೀನಿ ಕೇಳಿ. ಒಂದು ಘಟನೆ ಏನ್ ನಡೆದಿದೆಯೋ ಅದನ್ನ ವಸ್ತುಶಃ ಹೇಗಿದ್ದು ಹಾಗೇನೆ ಅವ್ರು ಬರ್ಕೊಡ್ಬೇಕು. ನೀವು ಇವ್ರನ್ನ ಓಕೆ ಏನೋ ಒಂದು ಘಟನೆ ಆಗಿದೆ, ಅವರು ಕಾನ್ಸ್ಟೇಬಲ್ ಇದ್ದವ್ರು ಏನಂತ ಹೇಳಿದ್ರು, ಇಷ್ಟೆಲ್ಲ ಏನ್ ಬರ್ಕೊಡ್ತಿದ್ಯಾ ನೀನು? ಈಗ ಬಿಡಮ್ಮ, ಈಗ ಅದೇ ಕೇಳಮ್ಮ, ಇಲ್ಲಿ ಅವ್ರ ಮೇಲೆ ತಗೊಂಡಿಲ್ಲ. ಅವ್ರು ತೆಗೆದು ಬುಕ್ ಅಲ್ಲಿ ಹಾಕೊಟ್ರು. ನಾವು ರಿಕ್ವೆಸ್ಟ್ ಮಾಡ್ಕೊಂಡು ತಿಳ್ಕೊಂಡಿದ್ದಕ್ಕೆ ಅವರು ಇಲ್ಲಿ ಯಾರು ಕಂಪ್ಯೂಟರ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಕೇಳಿ ಒಂದ್ ನಿಮಿಷ, ಇದು ಯಾರ್ದು ಹ್ಯಾಂಡ್ ರೈಟಿಂಗ್ ಮೇಡಮ್? ಇದು
ಸರ್ ಈಗ ಓಕೆ ನೀವೇನ್ ಹೇಳಿದ್ರೆ ಈಗ ಮತ್ತೊಂದು ಲೆಟರ್ ಕೊಡ್ರಿ, ಅವ್ರ ಮೇಲೆ FIR ಮಾಡ್ತಾರಂತೆ, ಅವ್ರನ್ನ ಕರೆಸಿ ಮತ್ತೆ ಇದು ಮಾಡ್ತಾರೆ ಅಂತ ಹೇಳಿದಾರಲ್ಲ, ನಿಮ್ಮ ಹ್ಯಾಂಡ್ ರೈಟಿಂಗ್ ಇದೆ ಅಂತ ಹೇಳ್ತಾ ಇದ್ರೆ, ನಿಮ್ದೇ ತಪ್ಪು ಅಂತ ಹೇಳ್ತಾ ಇದ್ರೆ, ನಿಮ್ ಮಾಹಿತಿ ಗೊತ್ತಿಲ್ಲ, ನಿಮ್ ಕಾನೂನು ಗೊತ್ತಿಲ್ಲ. ಅವರಿಗೆಲ್ಲ ಇದು ರಕ್ಷಣೆ ಕೊಡ್ತಾ ಇದಾರೆ, ನನ್ನಂತವ್ರಿಗೆ ರಕ್ಷಣೆ ಇಲ್ಲ. ಈಗಲೂ ಕೊಡಮ್ಮ, ನೀನ್ ಈಗಲೂ ಕಂಪ್ಲೇಂಟ್ ಕೊಡು, ನಾವು ತಗೊಳ್ತೀವಿ. ಆಗಿದ್ರೆ ಅಥವಾ ಶ್ರೀಮಂತರಾಗಿದ್ದಿದ್ರೆ ಅವ್ರಿಗೆ ರಕ್ಷಣೆ ಕೊಡ್ತಾ ಇದ್ರು. ಈಗ ನೋಡಿ ಮೇಡಮ್, ಇದೇ ಇರಮ್ಮ ಒಂದ್ ನಿಮಿಷ. ಮೇಡಮ್ ನಿಮ್ಮ ಹೆಸರೇನು? ಆಶಾ ಬರೀ ಸರ್. ಅವೆಲ್ಲ ಮಾತ್ಬೇಡ, ನಾನೇನ್ ಹೇಳ್ದೆ? ಸರ್ ನೀವು ಇರಿ ಒಂದ್ ನಿಮಿಷ, ನಿಮ್ಮ ಅಂಡರ್ ಬರೋಂತವ್ರು ಮಾಡಿರೋಂತ ತಪ್ಪಲ್ವಾ ಸರ್? ಒಂದ್ ನಿಮಿಷ. ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಎನ್ಕ್ವೈರಿ ಮಾಡ್ತೀವಿ, ನಮ್ಮ ಮೇಲೆ ರಿಪೋರ್ಟ್ ಕೊಡ್ತಾರೆ, ಅವ್ರು ಆಕ್ಷನ್ ತಗೊಳ್ತಾರೆ ಅದ್ರ ಬಗ್ಗೆ. ಓಕೆ ಸರ್. ಆಯ್ತಾ? ನಂಬಿಕೆ ಇದೆ. ಇರಿ ಒಂದ್ ನಿಮಿಷ. ಸಬಾರ್ಡಿನೇಟ್ಸ್ ಏನ್ ಮಾಡಿ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ನಾವು ರಿಪೋರ್ಟ್ ಕಳಿಸಿ ಅದ್ರ ಮುಂದಿದ್ದು ಅವ್ರು ಆಕ್ಷನ್ ತಗೊಳ್ತಾರೆ. ಇವ್ರಿಗೆ ಕೊಟ್ಟಿರೋ ಕಂಪ್ಲೇಂಟ್ ಸರಿ ಇಲ್ಲ ಅಂದ್ರೆ ಇವ್ರೇನಿದೆ ಕಂಪ್ಲೇಂಟ್ ಕೊಡ್ಲಿ. ಸರ್, ಅದೊಂದು ಕಡೆ ಹೋಗ್ಲಿ ಸರ್. ಕಂಪ್ಲೇಂಟ್ ಅಂತ ಮಹಿಳೆ ಪೊಲೀಸ್ ಸ್ಟೇಷನ್ ಬಂದಾಗ ಇರುವಂತ ಪ್ರೊಸೀಜರ್ಸ್ ಏನ್ ಪ್ರೊಸೀಜರ್? ಈಗ 9:30 ಬಂದ್ರು, ಅವ್ರಿಗೆ PG ಇಂದ ಹೊರಗಡೆ ಹಾಕಿದ್ದಾರೆ, ಅನಾಥೆ, ಹೊರಗಡೆ ಹೋಗಕ್ ಎಲ್ಲೂ ಇರಲಿಲ್ಲ. ಮತ್ ನೀವು ರಕ್ಷಣೆ ಯಾವ ರೀತಿ ಕೊಟ್ರಿ ಅವ್ರಿಗೆ? ಅವ್ರು ಹೋಗ್ತೀವಿ ಸಾಂತ್ವನ ಕೇಂದ್ರಕ್ಕೆ ಕಳ್ಸಿಕೊಡ್ತೀವಿ ನಾವು. ಯಾರು ಅವ್ರೇನು ಕೇಳೇ ಇಲ್ಲ ಮೇಡಮ್. ಇರಿ ಒಂದ್ ನಿಮಿಷ, ಅಲ್ಲ ಸರ್, ಇಲ್ಲಿ ನನಗೆ ಕೇಳಿ ಮೇಡಮ್, ಒಂದ್ ನಿಮಿಷ ಇಲ್ಲಿ ಕೇಳಿ. ನಾವ್ ಎಲ್ಲೂ ಹೋಗ್ಲಿಕ್ಕೆ ಜಾಗ ಇಲ್ಲ ಅಂದ್ರೆ ನಾವು ಕಳ್ಸಿಕೊಡ್ತೀವಿ, ಸಾಂತ್ವನ ಕೇಂದ್ರಕ್ಕೆ ಅವ್ರು ಕಳ್ಸಿಕೊಡ್ತೀವಿ. ಹೇಳಿ ನಾನು ಹೇಳಿದ್ದೀನಿ ಮೇಡಮ್, ನನಗೆ ಎಲ್ಲೂ ಹೋಗಕ್ ಜಾಗ ಇಲ್ಲ, ನನಗೆ ಎಲ್ಲೂ ಉಳ್ಕೊಳಕ್ಕೂ ಜಾಗ ಇಲ್ಲ, PG ಓನರ್ ಎದುರಿಸಿದ್ದಾರೆ ಅಂತ ಹೇಳಿದಕ್ಕೆ ನಿನಗೆ ಪ್ರೊಟೆಕ್ಷನ್ ಕೊಡಕ್ಕಾಗಲ್ಲ, ಎಲ್ಲಾದ್ರೂ ಹೋಗು ಅಂತ ನಟರಾಜ್ ಅನ್ನೋರು ನನಗೆ ಜೋರ ಕೂಗಾಡಿ ಹೇಳಿದ್ದಾರೆ. ಅದು ನನ್ನ ಹತ್ರ ವಿಡಿಯೋ ಇಲ್ಲ. ಈಗ ಇಲ್ಲಿ ಕೇಳಿ, ಈಗ ಅದ್ರ ಬಗ್ಗೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರೆ ನಾನು ಆಗ್ಲೇ ಹೇಳಿದ್ದೆ. ಅದ್ರದ್ದೇನಿದೆ ಸರ್ 3 ದಿನ ಆಗಿದೆ ಒಂದ್ ನಿಮಿಷ. ನಾನು ಮತ್ತೆ ಇದಾಗಿಲ್ವಾ FIR ಮಾಡಕ್ಕೆ ಇನ್ನೊಂದ್ಸತಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಐಶ್ವರ್ಯ ಸಾರ್ ಮಾತಾಡ್ತಾ ಇದ್ದಾರೆ. ಯಾರು ಮಾತಾಡೋದು? ಹೇಳಿ ಸರ್. ಈಗ ಅವ್ರು ಹೇಳಿದ್ರಲ್ಲ ಅದು ಕರೆಕ್ಟ್ ಮಾತಾಡೋದು ಅಷ್ಟೇ. ನಾವು ಬೇರೆ ಹೆಚ್ಚಿಗೆ ಮಾತಾಡೋದು. ಈಗ ಅವ್ರ ಯಜಮಾನ್ ಹೇಳಿದ್ರು ಅಷ್ಟೇ ಕರೆಕ್ಟ್. ಏನಾಗ್ಬೇಕು ಅದ್ರ ಬಗ್ಗೆ ಮಾತಾಡಿ. ಹಾ ಆಯ್ತಾ? ಈಗ ಅವ್ರು ಹಂಗ್ ಮಾಡ್ದು ಹಿಂಗ್ ಮಾಡ್ದಂದ್ರು ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ಮುಂದೆ ಈ ತರ ಹೆಣ್ಮಕ್ಳು ಬಂದಾಗ ಕೇಳಿ ಮೇಡಮ್, ಒಂದ್ ನಿಮಿಷ ಇಲ್ಲಿ ಕೇಳಿ. ಇಲ್ಲಿ ಈಗ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಾನು ಎಂಕ್ವೈರಿ ಮಾಡ್ತೀನಿ. ಎಂಕ್ವೈರಿ ಮಾಡಿ ನಾವು ಆಫೀಸರ್ ರಿಪೋರ್ಟ್ ಕಳಿಸ್ತೀನಿ. ಮುಂದಿನ ಏನಿದೆ ನಮ್ಮ ಆಫೀಸರ್ಸ್ ಮೇಲೆ ಅವ್ರ ಆಕ್ಷನ್ ತಗೊಳ್ತಾರೆ, ನಮ್ಮ ಮೇಲೆ ಅಧಿಕಾರಿಗಳು. ಓಕೆ, ಇವ್ರ ಕಂಪ್ಲೇಂಟ್ ಕೊಟ್ಟಿರೋದು ನಿಮ್ ಕಣ್ ಮುಂದೆನೆ ಇದೆ, ಅದ್ರ ಪ್ರಕಾರ ನಾವು ಆಕ್ಷನ್ ತಗೊಂಡಿದ್ದೀವಿ. ನಾನು ಕೊಟ್ಟಿರೋ ಕಂಪ್ಲೇಂಟ್ ಅವಾಗ ಸರಿ ಇಲ್ಲ. ಆಕ್ಚುಲಿ ಹಾಕೋದಾಯ್ತು ಸರ್ FIR. ಮಾತಾಡಿ ಬಂದಿದ್ರು ಅವತ್ತು ಶಬ್ದಗಳಿಂದ ಇಲ್ಲೇ ಪೊಲೀಸ್ ಸ್ಟೇಷನ್ ಮುಂದೆ ನನಗೆ ಹೊಡೆಯೋಕೆ ಬಂದಿದ್ದಾರೆ. ಆದ್ರೆ ಯಾರು ರಕ್ಷಣೆ ಮಾಡ್ತಿದ್ದಾರೆ ನನಗೆ. ಪೊಲೀಸ್ ಅದು PG ಓನರ್ ಇಬ್ರಾಹಿಂ ಅಂತ ಹೊಡೆಯೋಕೆ ಬಂದಿದ್ದಾರೆ. ಇಲ್ಲಿ ನಿಂತ್ಕೊಂಡಿರೋ ಪೊಲೀಸೇ ಯಾರು ಇಲ್ಲಿ ರಕ್ಷಣೆ ಮಾಡಿಲ್ಲ. ಆಚೆ ನಿಂತಿದ್ದಾರೆ ಸುಮ್ನೆ, ಅವ್ರು ಹೊಡೆಯೋಕೆ ಬರ್ತಾವ್ ನನಗೆ. ಇಲ್ಲಿ ನಿಂತಿರೋರು ಯಾರು ರಕ್ಷಣೆ ಕೊಡ್ತಾರೆ? ಇವ್ರ ಪಾಡಿಗೆ ಅವ್ರು ಹೇಳ್ಬಿಟ್ಟು ಹೋಗ್ಬಿಟ್ರು ಸರ್. ಇಲ್ಲಿ ಇದ್ದವ್ರು ಪೊಲೀಸ್ನವ್ರು ಯಾರು ಹ್ಯಾಂಡ್ ಇದು ತಗೊಂಡಿಲ್ಲ. ಇವ್ರು ಹೇಳಿದ್ರು ಏನ್ ಬೇಕು ಮಾಡ್ಕೊಡ್ರಿ ಅಂತ ಹೇಳಿ ಹೋಗ್ಬಿಟ್ರಿ ಇವ್ರು. ಇಲ್ಲಿ ಇದ್ದವ್ರು ಡಬಲ್ ಸ್ಟಾರ್ ಮತ್ತೆ ಇನ್ನೊಬ್ರು ಯಾರು ಇದ್ರು, ಅವ್ರು ಯಾವ್ದನ್ನ ಮಾಡ್ಕೊಟ್ಟಿಲ್ಲ ನಮ್ಗೆ. ಆಮೇಲೆ ವಾಪಸ್ ಬಂದ್ಮೇಲೆ ನಾನು ಏನಂದ್ರೆ ಮೇಡಮ್, ಅಲ್ಲಿ ಡ್ರೆಸ್ ಇದೆ, ನಾನು ಹೇಳ್ದೆ ನನಗೆ ಅವ್ರು ಕಳಿಸ್ಕೊಡಿ, ಡ್ರೆಸ್ ತಗೋ ಬರ್ತೀನಿ. ಈಗ ನೋಡಿ ಮೇಡಮ್, ಆಯ್ತು ಅವ್ರು ಈಗ ಮಾತಾಡ್ತಿದ್ರೆ ಮಾತೆ ಕಂಪ್ಲೇಂಟ್ ಕೊಡ್ತಾರೆ. ನಾನು ಈಗಲೇ FIR ಮಾಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಅವ್ರು ಏನ್ ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ಕಂಪ್ಲೇಂಟ್ ಕೊಡಿ, ನಾಳೆ ಕೊಡ್ತಾರೆ, ಬರ್ಕೊಡಿ. ಅದೇನ್ ಬರ್ಕೊಡ್ತಾರೆ ಅದ್ರ ಮೇಲೆ ಆಕ್ಷನ್ ತಗೊಳ್ಳಿ. ಸುಮ್ನೆ ಮಾತಾಡ್ಕೊಟ್ಟಿದ್ರೆ ಅದು ಮಾತು ಬೆಳಿತಾನೆ ಹೇಳ್ತಾರೆ. ಕೊಡಿ, ಏನಿದೆ ಕಂಪ್ಲೇಂಟ್ ಕೊಟ್ಟಿದ್ಯಮ್ಮ ನೀನು? ಅದು ಪೊಲೀಸ್ ಕೊಟ್ಟಿದ್ಯಾ? ಅದೇನಿದೆ ಇಂಟರ್ನಲ್ ಎನ್ಕ್ವೈರಿ ಆಗುತ್ತೆ. ಅದು ಪೊಲೀಸ್ ಪ್ರಾಧಿಕಾರಕ್ಕೆ ಲೆಟರ್ ಬರೀಬೇಕಾಗುತ್ತದೆ. ಅಲ್ಲಿ ಬರೀಬೇಕಾ ಫಸ್ಟ್ ಅದು ಆಮೇಲೆ ಫಸ್ಟ್ ಇಲ್ಲಿ ಕಂಪ್ಲೇಂಟ್ ಕೊಡಿ, FIR ಮಾಡಿ. ಇಲ್ಲಿ FIR ಮಾಡಿ. ನಾಳೆ ಕೊಡಿ, ಏನ್ ಕಂಪ್ಲೇಂಟ್ ಕೊಡ್ತಾರೆ ತಗೊಳ್ಳಿ. ನೀವು ಕೈ ಮುಗಿದು ಕೇಳ್ಕೊಳ್ತೀನಿ, ಇನ್ನು ಮೇಲೆ ಯಾವುದೇ ಮಹಿಳೆಯರ ಬಗ್ಗೆ ದೌರ್ಜನ್ಯದಿಂದ ನಡೆಸ್ಕೊಳ್ತೀರಾ ಪೊಲೀಸ್ ಸ್ಟೇಷನ್ ಇರೋದೇ ಪಬ್ಲಿಕ್ ಗೋಸ್ಕರ ಅಂತದ್ದು ಯಾವ ಒಂದ್ ನಿಮಿಷ ಇಲ್ಲಿ ಕೇಳಿ. ಕೆಲವೊಂದ್ಸಲ ಏನೋ ಒತ್ತಡದಲ್ಲಿ ಏನೋ ಒಂದ್ ಮಾತು ಕೊಟ್ಟಲ್ಲ ಅನ್ಬೋದು. ಅವರು ನಿಮ್ ತಂದೆ ಸಮಾನ ನಮ್ಮ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಇದೇ ಒಂದ್ ನಿಮಿಷ ಸ್ವಲ್ಪ ಮಾತು ನೋಡಿ, ಇದೇ ಬೇಡ ಅನ್ನೋದು. ಒಬ್ರು ಮಾತಾಡುವಾಗ ಇನ್ನೊಬ್ರು ಮಾತಾಡಬಾರ್ದು. ಮಾತಾಡುವಾಗ ಅನ್ಕೊಳ್ಳಿ ಅಂದಿದ್ರೆ ಅವ್ರು ಅವತ್ತು ಮಗಳು ಅಂತ ನನಗೆ ರಕ್ಷಣೆ ಇವಾಗ ಮಾಡ್ತಾರಂತ ಹೇಳಿದಾರ ತಗೊಳ್ಳಿ. ಆದ್ರೆ ಮುಂದಿನ ದಿನಗಳಲ್ಲಿ ಆತರ ಹೇಳ್ಬೇಡಿ. ಅವಾಗ್ಲೂ ಆಗಿದೆ, ಈಗ್ಲೂ ಆಗುತ್ತೆ. ಅವಾಗ್ಲೂ ಅವ್ರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅಕ್ನಾಲೆಜ್ಮೆಂಟ್ ಕೊಟ್ಟಿದ್ದಾರೆ. ಮಾನ್ಯ ದಿವಸ ಅವ್ರಿಗೆ ಅಕ್ನಾಲೆಜ್ಮೆಂಟ್ ಕೊಟ್ಟಿದ್ದಾರೆ. 3 ದಿನ ಆಯ್ತು. 3 ದಿನ ಆದ್ರೂ ಅವ್ರ ಮೇಲೆ ಒಂದು FIR ಮಾಡಿಲ್ಲ. ಅವ್ರನ್ನ ತಂದು ಒಳಗಡೆ ಕೂರಿಸಿಲ್ಲ. ಕೇಳಿ ಒಂದ್ ನಿಮಿಷ.
ಸರಿಯಲ್ಲ ನೀವು ಪದೇ ಪದೇ ದೌರ್ಜನ್ಯ ನೀವು ಮಾತಾಡ್ತಿರೋದು ಸರಿಯಲ್ಲ. ಮಹಿಳೆ ಇಲ್ಲಿ ಒಂದ್ ನಿಮಿಷ ದೌರ್ಜನ್ಯ ಇಲ್ಲಿ ಕೇಳಿ, ಇಲ್ಲಿ ಬಂದಾಗ್ಲೇನೆ ಅವ್ರಿಗೆ ಅಕ್ರಮ ಸಿಕ್ಕಿದೆ. ಒಂದ್ ನಿಮಿಷ, ಮಾರನೇ ದಿವಸ ಅವ್ರು ಕರ್ಸಿದೀವಿ. ನಾನೇ ಅವ್ರಿಗೆ ಹೇಳಿದ್ದೀನಿ, ಈಕೆ ಒಂದ್ ತಿಂಗಳು ನನ್ಗೆ ಇರ್ಲಿಕ್ಕೆ ಅವಕಾಶ ಮಾಡ್ಕೊಡಿ ಅಂದಾಗ ನಾನು ಹೇಳಿದ್ದೀನಿ. ಅವರು ಒಪ್ಕೊಂಡಿದ್ದಾರೆ. ಒಂದಲ್ಲ 2 ತಿಂಗಳು ಬೇಕಾದ್ರೆ ಇರ್ಲಿ ಸರ್, ನಮ್ದು ಅಭ್ಯಂತರ ಇಲ್ಲ ಅಂತ ಅವರು ಒಪ್ಕೊಂಡಿದ್ದಾರೆ. ಆಯ್ತಾ, ನಾನ್ ಹೊರಗಡೆ ಯಾವ್ದೋ ಕೆಲ್ಸದ ಮೇಲೆ ಹೋದ್ರೆ ಮತ್ತೆ ಬಂದೆ. ಮತ್ತೆ ಬರೋಷ್ಟರಲ್ಲಿ ಇವ್ರು ಇದ್ರು, ಇಲ್ಲೇ ಕೂತ್ಕೊಂಡು ಮಾತಾಡಿದೀನಿ. ನಿಮ್ಗೆ ಏನಾಗ್ಬೇಕು ನನ್ನ ಕಡೆಯಿಂದ ಹೇಳಮ್ಮ ಅಂತ ಕೇಳಿದ್ವಿ. ಸರ್ ನಾವು ಅಲ್ಲಿ ಇರಲ್ಲ, ಈಗ ಒಂದ್ ಸ್ವಲ್ಪ ಬಟ್ಟೆ ತಗೊಂಡು ಹೊರಗಡೆ ಹೋಗ್ತೀವಿ, ಇನ್ನೊಂದ್ ದಿವಸ ಬಂದು ಖಾಲಿ ಮಾಡ್ಕೊಂಡು ಹೋಗ್ತೀವಿ, ಅಲ್ಲಿ ಇರಲ್ಲ ಸರ್ ಅಂತ. ನಾವು ಹೊಯ್ಸಳನೆ ಕಳ್ಸಿಕೊಟ್ಟು ಅವ್ರ ಬಟ್ಟೆ ಏನು ವಸ್ತು ಬೇಕಾ ತಗೊಬಂದು ಇಲ್ಲಿ ಬಿಟ್ಟಿದ್ದಾರೆ. ಅವತ್ತು ಹೋದವರು ಇಲ್ಲಿ ಕಳ್ಸಿ ಇದ್ ಮಾಡಿದ್ದಾರೆ. ಅವ್ರನ್ನ ಕಳ್ಸಿ ವಿಚಾರಣೆ ಮಾಡಿದೀವಿ. ಅವ್ರ ಕಡೆಯಿಂದನೂ ಮುಚ್ಚಳಿಕೆ ಮಾಡಿದ್ದೀರಾ ಸರ್? ಈಗ ಅವರ ಫೋಟೋಸ್ ಫೋಟೇಜಸ್ ಎಲ್ಲ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ದೌರ್ಜನ್ಯಕ್ಕೆ ಒಳಗಾಗಿರುವಂತ ಮಹಿಳೆಯರು ಮತ್ತೆ ಪದೇ ಪದೇ ದೌರ್ಜನ್ಯಕ್ಕೆ ಒಳಗಾಗ್ತಾನೆ ಅಂತಾರಲ್ಲ, ಅವ್ರು ಶಿಕ್ಷೆ ಆಗ್ಬೇಕಲ್ಲ ಸರ್? ಏನಿದೆ ಕೊಡ್ಲಿ, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಆಗ್ಲಿಂದ ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ. ಏನ್ ತೊಂದ್ರೆ ಆಗುತ್ತೆ ಬರ್ಕೊಳ್ಳಿ, ನಾವು ಆಕ್ಷನ್ ತಗೊಳ್ತೀವಿ ಮೇಡಮ್. ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ನೀವು ಓನಾಗಿ ಕಂಪ್ಲೇಂಟ್ ತಗೊಳ್ಳೋದೇ ಇಲ್ವಾ? ಯಾರು ಓನಾಗಿ ಅಂದ್ರೆ ನೀವು ಓರಲ್ಲ ನೀವು ತಗೊಳ್ಳೋದೇ ಇಲ್ಲ ಕಂಪ್ಲೇಂಟ್ ಅಂದ್ರೆ ಅವ್ರು ರೈಟಿಂಗ್ ಅಲ್ಲಿ ಕೊಟ್ರೆ ಮಾತ್ರನಾ, ಇಲ್ಲ ಅಂದ್ರೆ ಸಂತ್ರಸ್ತರ ಅವ್ರ ದುಃಖನ ಅಳನ ಹೇಳ್ಕೊಂಡ್ರು ಕೂಡ ಬರ್ಕೋಬಹುದು? ಬರ್ಕೊಳ್ತೀವಿ. ಅವ್ರು ನಮ್ ಬರೆಯಕ್ ಬರೋಲ್ಲ, ನಾನ್ ನೀವೇ ಬರ್ಕೊಳ್ಳೋದು ಬರ್ಕೊಳ್ತೀವಿ. ಅದ್ರಲ್ಲಿ ಏನಿದೆ? ಅಲ್ಲ ನಾವು ಇಲ್ಲಿ ಕೇಳಿ, ಈಗ ಅದಕ್ಕೂ ನೀವು ಮತ್ತೆ ನೀವೇ ಬಂದು ಕೇಳ್ತೀರ ಸರ್. ಅವ್ರೊಂದ್ ಹೇಳಿದ್ರೆ ನೀವೊಂದು ಬರ್ಕೊಂಡ್ಬಿಟ್ರೆ ನೀವೇ ಹೇಳ್ತೀರ ಮತ್ತೆ. ವ್ಯವಸ್ಥೆ ಹೇಗಿದೆ ಸರ್? ಅನ್ಕೋಬೇಡಿ, ಎಲ್ಲಾನು ನೋಡಿ. ಒಂದ್ ನಿಮಿಷ, ಎಲ್ಲಾನು ಸಾಮಾನ್ಯ ಕಣ್ಣಲ್ಲೇ ನೋಡ್ಬಾರ್ದು. ಅರ್ಥ ಮಾಡ್ಕೊಳ್ಳಿ, ಎಲ್ರು ಒಂದೇ ತರ ಇರಲ್ಲ. ಎಲ್ಲಾ ಪೊಲೀಸರು ಕೆಟ್ಟವ್ರು ಅಂತ ತಿಳ್ಕೊಳ್ಳಿ ಹೋಗ್ಬೇಡಿ. ಕೇಳಿ ಒಂದ್ ನಿಮಿಷ, ಅರ್ಥ ಮಾಡ್ಕೊಳ್ಳಿ ನೋಡಿ. ಒಂದ್ ನಿಮಿಷ, ಎಲ್ಲಾ ವ್ಯವಸ್ಥೆಯಲ್ಲಿ ಲೋಪದೋಷ ಇರುತ್ತೆ. ಅದು ಆದಷ್ಟು ಕಡಿಮೆ ಆಗ್ಬೇಕು. ಲೋಪದೋಷ ಅನ್ನೋದು ಕಡಿಮೆ ಆಗ್ಬೇಕು, ಜಾಸ್ತಿ ಆಗ್ಬಾರ್ದು. ಒಪ್ಕೊಳ್ತೀನಿ ನಾನು. ನಿಮ್ಮ ಇದಕ್ಕೆ ನಾನು ನನ್ನ ಬೆಂಬಲ ಇರುತ್ತೆ. ಆದ್ರೆ ಹೇಳಿದ್ನಲ್ಲ, ನೀವು ಎಲ್ಲಾರ್ನು ಒಂದೇ ರೀತಿ ನೋಡ್ಬೇಡಿ ಅಂತ ಇದನ್ನ. ನಾನು ಈಗ್ಲೂ ರೆಡಿ ಇದ್ದೀನಿ. ಈಗಲೇನ್ ಹೇಳ್ತೇನೆ, ಕೊಡಿ ಕಂಪ್ಲೇಂಟ್ ಎಫ್ಐಆರ್ ಮಾಡ್ತೀನಿ ಅನ್ನಲ್ಲ. ನನ್ನ ತಗೊಳ್ಳಲ್ಲ. ಇಲ್ಲ ಅವತ್ತೇನಾದ್ರು ಇನ್ನೊಂದು ಹೆಲ್ಪ್ ಲೈನ್ ನಂಬರ್ ಹಾಕಿದಾರೆ ಮೇಡಮ್. ಈಚೆಲ್ಲ ಬೋರ್ಡ್ ಹಾಕಿಲ್ಲ ನಲ್ಲೇ ಎಲ್ಲಾ ಹೆಲ್ಪ್ ಲೈನು ಬೋರ್ಡ್ ಹಾಕಿಲ್ಲ ಸರ್. ಅದೆಲ್ಲ ಮ್ಯಾಂಡೇಟರಿ ಇರುತ್ತೆ. ನಿಮ್ಮ ಕೈಯಲ್ಲ ಬರೋದು, ನೀವೇ ರೈಟಿಂಗಲ್ಲಿ ಬರೋದು. ತಾವು ಇಟ್ಕೊಳ್ಳಮ್ಮ, ಇಟ್ಕೊ ಟೈಮ ಬಂತು, ಇಟ್ಕೊಳ್ಳಿ ಸ್ವಲ್ಪ. ಸಾಕು ಬಿಡಿ, ಸಾಕಾ? ತಪ್ಪಲ್ಲ ಅಲ್ಲ ಮಾಡಿದ್ವಿ ಇವಾಗ ಅವ್ರು ಕೊಡ್ತಾನೆ. ಆಮೇಲೆ ನಾನು ಕೇಳಿ, ಇದು ತಪ್ಪು ಭಾವನೆ ನೀವು ಹೇಳ್ತಾ ಇರೋದು. ಯಾರನ್ನು ಈಗ ಇದೆ ಒಂದ್ ನಿಮಿಷ, ಯಾರು ನಿಲ್ಸಲ್ಲ. ನಮ್ಮವ್ರು ತುಂಬಾ ಜನ ಹೋಗಲ್ಲಿ ಕೇಳ್ಕೊಂಡಿದ್ದಾರೆ. ಡೆಫಿನೆಟ್ಲಿ ತೆಗಿಸ್ಲಿ, ನಾನು ಒಪ್ಕೊಳ್ತೀನಿ. ನಾನು ಅದನ್ನ ಒಂದ್ ವೇಳೆ ತಪ್ಪು ಹಾಕಿದಾಗಿದ್ರೆ ಏನ್ ಮಾಡ್ತೀನಿ ನೀವು? ಹಾಕಿದ ತಪ್ಪು ಹಾಕಿದ್ರೆ ಇಲ್ಲಿ ನೋಡಿ, ಇಲ್ಲೂ ಕ್ಯಾಮ್ರಾ ಇದೆ. ನಾವು ಮಾತಾಡೋ ಎಲ್ಲ ರೆಕಾರ್ಡ್ ಆಗ್ತಾ ಇದೆ. ಅವತ್ತು ರಾತ್ರಿ 9 ಗಂಟೆಲಿ ನಾನು ಇಬ್ಬರು ಕೊಟ್ಕೊಂಡು ಮಾತಾಡಿದೀನಿ. ಆಯ್ತಾ? ಈಗ ಇಷ್ಟೊಂದು ಬಂದು ಈಗ ನಿಮ್ ಮುಂದೆ ಹೇಳ್ತೀರಾ, ಅವತ್ತು ಯಾಕೆ ಮುಂದೆ ಹೇಳಿದ್ರು? ಇವೆಲ್ಲ ಕ್ರಿಯೇಟೆಡ್ ಡೈಲಾಗ್ಸ್. ಯಾರು ತಾನೇ ಆತರ ಹೇಳ್ತಾರೆ ಹೇಳಿ? ಹೋಗ ಮಳೆ ಯಾರು ಇಲ್ಲ ರೀ. ಇಲ್ಲಿ ಕೇಳಪ್ಪ, ಅವತ್ತು ಮಳೆ ಬಿಟ್ಟಿದಾಗ ನಾನೇ ಇದ್ದರೆ ಇಲ್ಲಿ. ಕೇಳಿ ಇಲ್ಲಿ ಬಂದ ಇವರ ಅಧಿಕಾರಿಗಳು ನೀವು ಸಪೋರ್ಟ್ ಕೊಡ್ತಾ ಇದ್ದೀರಿ. ಸಪೋರ್ಟ್ ಅಂತ ಹೇಳ್ತಾ ಇಲ್ಲ, ನಾನು ಕಣ್ಣಾರೆ ಕಂಡಿದ್ದನ್ನ ನಾನು ಹೇಳ್ತಾ ಇದ್ದೆ. ಯಾಕಂದ್ರೆ ನಾನು ಪರ್ಸನಲ್ ಆಗಿ ಈ ಕಂಪ್ಲೇಂಟ್ ಅಟೆಂಡ್ ಮಾಡಿರೋದು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ ಬಗ್ಗೆ ನೀವು ಹೋದ್ಮೇಲೆ ಮಾಡಿ ಅಂತ ಅಲ್ಲಿಂದ ಹೇಳ್ತಾ ಇದ್ದೀನಲ್ಲ, ಅಲ್ಲಿ ನಾನು ಇನ್ನೂ ಜೀಪ್ ಬರ್ತಾ ಇದ್ದೀನಿ. ಅಲ್ಲಿ ಬಂದ್ ಈಚೆ ಜಡಿ ಮಳೆ ಬೀಳ್ತಾರೆ, ಬಂದ್ ಈಚೆ ಕೂತ್ಬಿಟ್ಟು ನಮ್ಮವರೆಲ್ಲ ಬಂದು ಕರೆದಿದ್ದಾರೆ. ಆತರ ಮಾಡ್ಬೇಡಮ್ಮ ಅಂತ ಹೇಳಿ ಹೇಳಿಲ್ಲ. ಮೀಡಿಯಾದವ್ರು ಬರೋವರೆಗೂ ಅಲ್ಲಿಂದ ಎದ್ದೇಳಿಲ್ಲ. ಆಕೆ ಸಿಸಿ ಕ್ಯಾಮ್ರಾ ಇದೆ. ನಾನು ಹೇಳೋದು ಸುಳ್ಳಾಗ್ಬೋದು. ಸ್ಟೇಷನ್ ಅಲ್ಲಿ ನಾವು ಕ್ಯಾಮ್ರಾ ಇದಾವೆ, ಬೇಕಾದ್ರೆ ಪರಿಶೀಲನೆ ಮಾಡಿ. ನೋಡಮ್ಮ, ನಾವು ಹೆಣ್ಮಕ್ಳ ಬಗ್ಗೆ ಮತ್ತೆ ದೇವರಾಣಿಗೂ ಯಾರಿಗೂ ನಾವು ಆತರ ಕೆಟ್ಟದ್ದು ಬಯಸೋರಲ್ಲ. ಇನ್ನು ನಮ್ಮ ಕೈಯಿಂದ ದುಡ್ಡು ಖರ್ಚಾಗಿ ನಾವು ಹೆಲ್ಪ್ ಮಾಡ್ತೀವಿ. ಸರ್ ಅವ್ರಿಗೆ ಕಳಿಸ್ಬಿಟ್ಟು ಅವ್ರದ್ದು ಥಿಂಗ್ಸ್ ಎಲ್ಲ ಇದೆಯಂತೆ, ಥಿಂಗ್ಸ್ ಕೊಡಿಸಿ ಸಾಂತ್ವನ ಕಳಿಸಿ. ಆಕೆ ಎಲ್ಲಿ ಹೋಗ್ತಾರೆ ನಾವು ಹೆಲ್ಪ್ ಮಾಡ್ತೀವಿ. ನಾನು ಬೇಡ ಅಂತ ಹೇಳಿದ್ ನಾನು. ಆಕೆ ಇಲ್ಲ, ನಾನು ಅದನ್ನೇ ಅವತ್ತು ಕೇಳಿ ಆಕೆಗೆ
ಇಲ್ಲ ಸರ್, ಅವ್ರಿಗೇನು ಮಾಹಿತಿನೇ ಗೊತ್ತಿಲ್ಲ. ಫೋನ್ ಮಾಡಿ ನಾನು ಡಿಸಿಪಿ ಸಾಹೇಬ್ರು ಕರೀತಾರೆ. ಹಾ ಬರ್ತೀನಿ ಅಂತ ಹೇಳಿ ಗೊತ್ತಾಯ್ತೇನಮ್ಮ. ನಾನು ಇಲ್ಲೇ ಕೂತ್ಕೊಂಡು ಅವ್ರ ಸಾಂತ್ವನ ಕೇಂದ್ರ ಇದನ್ನೆಲ್ಲ ಗೊತ್ತಿಲ್ಲ ಸರ್. ಇವತ್ತು ಪಕ್ಷಕ್ಕೆ ಬಂದ್ಮೇಲೆ ಗೊತ್ತಾಗಿದೆ ಅವ್ರಿಗೆ. ನಾವೊಂದು ಹೇಳ್ತೀನಿ ಹೇಳಿ. ಅವ್ರ ಅಣ್ಣ ಅಂತ ಯಾರು ಇಲ್ಲಿ ಅವ್ರ ಅಣ್ಣ ಅಂತ ಯಾರು ಅವತ್ತು ಬಂದಿದ್ದ ಸರ್, ಇಷ್ಟೆಲ್ಲ ಆದ್ಮೇಲೆ ನಾವು ಈ ಪಿಜಲ್ ಇಡೋಲ್ಲ ಸರ್, ನನ್ನ ಜೊತೆಲಿ ಕರ್ಕೊಂಡು ಹೋಗ್ತೀನಿ ಅಂತ. ನಮ್ದೊಂದಷ್ಟು ವಸ್ತುಗಳು ಇವತ್ತು ಬಂದು ನಿಮ್ ಮುಂದೆ ಯಾರು ಇಲ್ಲ ಅಂತಾರೆ. ಅವತ್ತು ಕೇಳಿ ಅವ್ರ ಅಣ್ಣ ಅಂತ ಇನ್ನೊಬ್ಬ ಹುಡುಗ ಬಂದಿದ್ದ ಅಲ್ಲಿ. ಅದೇ ಸಾಮಾನ್ಯರಲ್ಲಿ ಇರುವಂತ ಲೋಪದೋಷ ಇದೆ. ಅವ್ರು ಸರಿಯಾಗಿ ಮಾಹಿತಿ ಒಂದ್ ನಿಮಿಷ ಕೊಡ್ತಿಲ್ಲ. ಇಲ್ಲೇ ಕೇಳಾಕಿ ಇಲ್ಲೇ ಕೂತಿದ್ದು ಅವತ್ತು ಕೇಳ್ದೆ ನಾನು ನಮ್ಮಿಂದ ಏನಾಗ್ಬೇಕು ಕೇಳಮ್ಮ ಅಂತ ಹೇಳಿ. ಅವ್ರ ಆತ ಹೇಳ್ತಿದ್ದ, ಇಲ್ಲ ಸರ್ ಇಷ್ಟೆಲ್ಲ ಆದ್ಮೇಲೆ ಆಕೆಗೆ ಅಲ್ಲಿ ಸೆಕ್ಯೂರಿಟಿ ಇರಲ್ಲ, ನಾನ್ ಜೊತೆಲಿ ಕರ್ಕೊಂಡು ಹೋಗ್ತೀನಿ, ಅದು ಈಗ ಸದ್ಯಕ್ಕೆ ಸ್ವಲ್ಪ ಬಟ್ಟೆ ತಗೊಳ್ತೀವಿ, ಆಮೇಲೆ ಇನ್ನೊಂದ್ ದಿವಸ ಬಂದು ತಗೊಂಡು ಹೋಗ್ತೀವಿ ಅಂತ ಕಳ್ಸಿಕೊಟ್ವಿ. ಹೋಗಿ ತಗೊಬಂದಾದ್ಮೇಲೆ ಆಮೇಲೆ ಆಕೆ ಅವ್ರ ಜೊತೆಲಿ ಹೋದ್ರು. ಆಮೇಲೆ ಏನಾಯ್ತು ಗೊತ್ತಿಲ್ಲ, ಇವತ್ತೇ ನಿಮ್ ಜೊತೆ ಬರ್ತಾ ಇದಾರೆ ಅಷ್ಟೇ. ಎಲ್ಲ ಹೇಳಿದ್ರು ಸರ್, ನಿಮ್ ಬಗ್ಗೆ ಹೇಳಿದ್ರು. ಹೋಲ್ಸೇಲ್ ಕರ್ಕೊಂಡೋಗಿ ನಮ್ಮ ಬಟ್ಟೆ ಎಲ್ಲ ತಗೊಂಬಂದ್ರು, ಹೇಳಿದ್ರೆ ನಾನು ಎಲ್ಲೂ ಹೋಗಿಲ್ಲಮ್ಮ. ರಾತ್ರಿ 10 ಹೋಗಿರ್ತೀರಾ ಆ ಟೈಮಲ್ಲಿ ಆಗಿದೆ ಸರ್. ಯಾವ್ದು ಇದು ಮಾತಾಡ್ತಾ ಇರೋದು. ಆಮೇಲೆ ಅವ್ರು ಸಂಧಾನ ಏನಾಗಿಲ್ಲಪ್ಪ, ಆಗಿದೆಯಲ್ಲ, ಅದಕ್ಕೆ FIR ಆಗಿಲ್ಲ, ಅವ್ರು ಶಿಕ್ಷೆ ಆಗಿಲ್ಲ. ನಾನು ಲೀವ್ ಏನ್ ಮಾಡಿದ್ದಾರೆ, ಹೊರಗಡೆ ಹೋಗಿ ಕೂತ್ಕೊಂಡಿದ್ದಾರೆ ಅಷ್ಟೇ. ಮಹಿಳೆಯರಿಗೆ ಈಗ ದೌರ್ಜನ್ಯ ಮಾಡಿರ್ತಾರೆ, ನಿಮ್ಮೆಲ್ಲ ಹೊಡೆದಿರ್ತೀವಿ, ನಿಮ್ಮನ್ನ ಬೈದಿರ್ತೀವಿ, ನನ್ನ ಕರೆದು ಸಂಧಾನ ಮಾಡಿದ್ರೆ ಏನಾಗುತ್ತೆ, ನೀವು ಶಿಕ್ಷೆ ಇಲ್ಲ, ಇದು ದಂಡ ಇಲ್ಲ ಅನ್ನೋದನ್ನ ಹೋಗಿರ್ತಾರೆ ಅಷ್ಟೇ. ಆತರ ಏನಿಲ್ಲ. ಈಗ್ಲೂ ಹೇಳ್ತಾ ಇದ್ದೀನಲ್ಲ, ಕೊಡ್ಸಿ ಮೇಡಮ್, ನನ್ಗೇನ್ FIR ಮಾಡೋದಕ್ಕೆ ಎಷ್ಟೊಂದು FIR ಮಾಡ್ತೀವಿ. ಇವ್ರದೊಬ್ಬರದು ನನ್ಗೇನ್ ದ್ವೇಷನ, 7% ದ್ವೇಷನ. ನೀನ್ ಕಂಪ್ಲೇಂಟ್ ಬೇಡ, ನಾನ್ ತಗೊಳಲ್ಲ, ನೀನ್ ಮಳೆಲೆ ನಿಂತ್ಕೋ, ಈಚೆ ನಿಂತ್ಕೋ, ನನ್ಗೇನಕ್ಕೆ ಬೇಕು? ಹಾ, ಎಷ್ಟೊಂದು ಕಂಪ್ಲೇಂಟ್ಸ್ ಬರ್ತವೆ, ದಿನಕ್ಕೆ 4-5 FIR ಆಗುತ್ತೆ. ಇದೊಂದು ಹುಡುಗಿದು ನಾನು ಮಾಡಲ್ಲ, ಇದ್ ಮಾಡಲ್ಲ ಅಂತ ನಿಮ್ ಏನ್ ತೊಳಲಾಟ ಅಲ್ದಾಟ ನಮಗೂ ಗೊತ್ತಿದೆ. ಅಲ್ಲ. ಕಷ್ಟ, ನಿಮ್ಮ ಕೆಲಸದ ಕಷ್ಟ ನಮಗೂ ಗೊತ್ತಿದೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಮ್ಮಂತವ್ರು ಕೂಡ ಹೇಳ್ತೀರಾ? ಜನ ಬರ್ತಿರ್ತಾರೆ. ಇಲ್ಲ, ಸಾವಿರಾರು FIR ಆಗುತ್ತೆ. ಈ ಹುಡುಗಿಗೆ ನಾವ್ ಯಾಕಪ್ಪ, ನನ್ಗೇನ್ ಪರ್ಸನಲ್ ಆಕೆ ಮೇಲೆ ದ್ವೇಷ ಇದೆ, ನಾನು FIR ಮಾಡಲ್ಲ, ಇದ್ ಮಾಡಲ್ಲ ಅನ್ನೋದಕ್ಕೆ? ಹಾ, ಸಂದರ್ಭ ಅದೇ ಏನ್ ಸಮಯ ತಿಳ್ಕೊಬೇಡಿ. ಆಗಿದೆ ಅನ್ಸುತ್ತೆ. ಈಗ ಕೇಳಿ ಒಂದ್ ನಿಮಿಷ, ಏನೋ ಒಂದ್ ಸಣ್ಣ ಪುಟ್ಟ ಲೋಪದೋಷ ಆಗಿದಾವೆ, ಒಪ್ಕೊಳ್ತೀನಿ. ಅದನ್ನೇ ದೊಡ್ಡದ್ ಮಾಡ್ಕೊಂಡು ಹೋಗ್ಬೇಡಿ. ಹೌದು. ಈಗ ಬೇಕಾ ಆಕೆಗೆ ಅದು ಕಂಪ್ಲೇಂಟ್ ನಾನು ಕೊಟ್ಟಿರೋ ಅವಾಗ ಸರಿಯಾಗಿ ಕೊಟ್ಟಿರ್ಲಿಲ್ಲ ಅಂತ ಕೊಡ್ತಾಳ, ಈಗ್ಲೂ ಕೊಡ್ಲಿ, ನನ್ಗೇನು, ನಾ ಮಾಡಲ್ಲ ಅಂತ ಹೇಳ್ತಾ ಇದೀವ? ಇಲ್ವಲ್ಲ. ದಯವಿಟ್ಟು ನಾಮಫಲಕ ಹಾಕಿ ಸರ್. ನಾವು ಬಂದಿದ ತಕ್ಷಣ ನಿಮ್ಮ ಇದ್ರಲ್ಲಿ ನೋಡ್ಬೇಕಾಯ್ತು. ಹಾಕಿ, ಯಾಕಂದ್ರೆ ಇವ್ರು ಬಂದಿದ ತಕ್ಷಣ ಟೇಬಲ್ ಮೇಲೆ ಬಂದ್ರೆ ಅಟ್ಲೀಸ್ಟ್ ನಾವು ಇವ್ರೆ ಅಂತ ಗೊತ್ತಾಗುತ್ತೆ. ASI, PS ಏನು ಗೊತ್ತಾಗ್ತದೆ ನಮ್ಗೆ. ನೀವು ಸ್ಟಾರ್ ನೋಡಿ ಗೊತ್ತಾಗುತ್ತೆ. ಇದಿದೆಯಲ್ಲ, ನಾವು ನೆಂಪ್ಲೇಟ್ ಇಲ್ಲೇ ಇದೆಯಲ್ಲ. ಇಲ್ಲ ಸರ್, ಇಲ್ಲಿದ್ರೆ ನಾವು ಬಂದಿದ ತಕ್ಷಣ ಅಟ್ಲೀಸ್ಟ್ ನಾನು ಇಲ್ಲ, ಮಾಡಿಸ್ಬೇಕು. fix ಹಾಕ್ಕೊಂಡಿದ್ದೀನಿ, ನೀವೆಲ್ಲ fix ಹಾಕ್ಕೊಂಡಿಲ್ಲ. ಡೈರೆಕ್ಟ್ ಆಗಿ ಫೋಕಸ್ ಅಲ್ಲಿ ಹೋಗಲ್ಲ ಅಂತ. ಇಲ್ಲಪ್ಪ, ನಾವ್ ಬಂದಿರೋದೇ ಇಲ್ಲೊಂದು ಟೆಂಪ್ರರಿ ಪೋಸ್ಟಿಂಗ್, ಅದಕ್ಕೆ ಮಾಡಿಸ್ಕೊಳ್ಳಿಲ್ಲ. ಇಲ್ಲಾಂದ್ರೆ ಅಲ್ಲೊಂದು ಬೋರ್ಡ್ ಹಾಕ್ತಿವಿ, ಇಲ್ಲೊಂದು ಕಾನೂನು ಪಾಲನೆ ಮಾಡು, ನಾವು ಪಾಲನೆ ಮಾಡಿದ್ರೆ ನಮ್ಮ ಮಕ್ಕಳು ಪಾಲನೆ ಮಾಡ್ತಾರೆ. ಮುಂದಿನ ಭವಿಷ್ಯ ಚೆನ್ನಾಗಿರುತ್ತಲ್ವಾ ಸರ್? ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೇಡಮ್ ಕಟ್ ಮಾಡಲಾ? ಕಾಲ್ ಕಟ್ ಮಾಡಿ.